ಹರನೇ ಶಿವನೇ ಪರಮೇಶ್ವರ ಅರಳಳ್ಳಿ ಶ್ರೀ ಶರಣ ಬಸವೇಶ್ವರ. 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 ಒರೇ ದೇವ ಕರುಣಾಕರ ಒರೇ ದೇವ ಕರುಣಾಕರ ಒರೇ ದೇವ ಕರುಣಾಕರ ಒರೇ ದೇವ ಕರುಣಾಕರ. ಅರಳಳ್ಳಿ ಶ್ರೀ ಶರಣ ಬಸವೇಶ್ವರ. ಹರನೇ ಶಿವನೇ ಪರಮೇಶ್ವರ ಅರಳಳ್ಳಿ ಶ್ರೀ ಶರಣ ಬಸವೇಶ್ವರ. ಹರನೇ ಶಿವನೇ ಪರಮೇಶ್ವರ ಅರಳಳ್ಳಿ ಶ್ರೀ ಶರಣ ಬಸವೇಶ್ವರ. ದುಷ್ಟಶಕ್ತಿಗಳ ಸಂಹರಿಸು ದುಷ್ಟ ಶಕ್ತಿಗಳ ಸಂಹರಿಸು. ದುಷ್ಟಶಕ್ತಿಗಳ ಸಂಹರಿಸು ದುಷ್ಟ ಶಕ್ತಿಗಳ ಸಂಹರಿಸು. ಶ್ರೇಷ್ಠ ಶರಣರ ನೀ ಹೊರಸು. ಹರನೇ ಶಿವನೇ ಪರಮೇಶ್ವರ ಅರಳಳ್ಳಿ ಶ್ರೀ ಶರಣ ಬಸವೇಶ್ವರ. ಹರನೇ ಶಿವನೇ ಪರಮೇಶ್ವರ
ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ. ಓಂ ಶ್ರೀ ಗುರುಭ್ಯೋ ನಮಃ. ಕಾಯಿನೋಡು ಲಿಂಗ ಜಂಗಮ ದಾಯಿತ್ವವನ್ನು ಅರಿಯಲಿಕ್ಕೆ ಸುಲಭೋಪಾಯದಿಂದ ಇದರಿಟ್ಟು ಬಾಹ್ಯ ಸ್ಥಳಕ್ಕೆ ಪೂರ್ವವಾಗಿ ದಾಯಿದೋರಿ ಸಮಸ್ತ ಭಕ್ತವಿ ಕಾಯುನಪವನ ಮಾಡಿದ ರಾಯಪುರವಾಚಾರ್ಯ ಸಂಘದ ಬಸವಶರಣಾರ್ಥಿ. ಆರಂಭದಲ್ಲಿ ಬಸವಲ್ಲಿ ಶಿವಶರಣರನ್ನ, ಜಗದಾದಿ ಜಗದುಗೇರಾಗಿರ್ತಕ್ಕಂಥ ರೇಣುಕಲಿ ಪಂಚಾಚಾರ್ಯರನ್ನ, ಈ ನಾಡಿನೊಳಗ ಆಗಿ ಹೋಗಿರ್ತಕ್ಕಂಥ ಎಲ್ಲ ವಿಶ್ವಮಹಾನ್ ಸಂತರನ್ನ, ಯೋಗಿಗಳನ್ನ, ತ್ಯಾಗಿಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ 84 ಲಕ್ಷ ಜೀವರಾಶಿಗೆ ಅನ್ನವನ್ನು ನೀಡತಕ್ಕಂಥ ಭೂತಾಯಿಯ ಚೊಚ್ಚಲ ಪುತ್ರ ರೈತನನ್ನ, ಹಗಲು ഇരുಳು ಎನ್ನದೇ ದೇಶದ ಗಡಿಯನ್ನ ಕಾಯ್ತಾ ಇರ್ತಕ್ಕಂಥ ವೀರ ಯೋಧರನ್ನು ಕೂಡ ನೆನೆಯುತ್ತಾ 15ನೇ ಶತಮಾನದ ನಿರಂಜನ ನಿರಾಭಾರಿ ಜಂಗಮ ಮೂರ್ತಿ ತೋಟದ ಸಿದ್ಧಲಿಂಗ ಯತಿವರರನ್ನು, ಸದಾವಕಾಲ ಸಮಾಜ ಸಮಾಜ ಸಮಾಜವೆಂದು ಸಮಾಜಕ್ಕಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿ ಭವ್ಯವಾದ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿರ್ತಕ್ಕಂಥ ಕಾವ್ಯಲೋಕದ ಹರಿಕಾರ ಹಾನಗರ ಗುರುಕುಮಾರ ಶಿವಯೋಗಿಯನ್ನ, ಅರಮನೆಗೆ ಮೀಸಲಾಗಿರ್ತಕ್ಕಂಥ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟು ಗದವನೆಗೆ ತುಗಿನ ಮಾಡಿರ್ತಕ್ಕಂಥ ಎನ್ನಪ್ಪ ಪಂಚಾಕ್ಷರಿ ಗುರು ವರರನ್ನ, ಹಾನಗಲ್ಲ ಕುಮಾರೇಶ ಒಂದು ಕಣ್ಣು, ಪಂಚಾಕ್ಷರಿ ಗುರುವರು ಒಂದು ಕಣ್ಣು, ಎರಡು ಕಣ್ಣಿನ ಮುಖಾಂತರವಾಗಿ ಸಮಾಜವನ್ನು ಸಂಚರಿಸಿ ಅಂಗದೊಳಗ ಲಿಂಗವನ್ನು ಪಿಡಿದು ಲಿಂಗದಲ್ಲಿ ಶಿವನನ್ನು ಕಂಡಿರ್ತಕ್ಕಂಥ ತುಲಾಭರ ಚಕ್ರವರ್ತಿಗಳು ತ್ರಿಭಾಷ್ಯ ಕವಿಗಳಾದ. ಈ ಭೂಮಿಯ ಮೇಲೆ ಹೆಣ್ಣು ಕೊಡುವುದುಂಟು, ಹೊನ್ನು ಕೊಡುವುದುಂಟು, ಕೊನೆಗಾಲಕ್ಕ ಮಣ್ಣನ್ನು ಕೊಡುವುದುಂಟು. ಸಾವಿರ ಸಾವಿರ ಅಂಧ ಅನಾಥ ಕುರುಡ ಕುಂಟ ದೀನದಿಂದ ಬಡ ಮಕ್ಕಳಿಗೆ ಬಣ್ಣವನ್ನು ಕೊಟ್ಟಂತೆ ಏನಪ್ಪ ಪೂಜೆ ಪುಟ್ಟರಾಜ ಗುರುವರ ಪ್ರಕೃತಿ ಭಕ್ತಿ ನಮಗೆ ಸಮರ್ಪಣೆ ಮಾಡಿ, ಕರೆಂಟ್ ಇಲ್ಲದೆ ಇರುವಂತ ಸಮಯದೊಳಗ ಮನೆ ಮನೆಗೆ ಜ್ಞಾನದ ದೀಪವನ್ನ ಚಿಮಣಿ ಹಚ್ಚುವ ಮುಖಾಂತರವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಮನಸ್ಸಿಗೆ ಅಂಟುಕೊಂಡಿರ್ತಕ್ಕಂಥ ಮೈಲಿಗೆಯನ್ನ ತಮ್ಮ ಜ್ಞಾನದ ಅಮೃತದ ಮುಖಾಂತರವಾಗಿ ತೊಳೆದಿರುವಂತ, ಯಾರೇ ಬರಲಿ ಬಂದವರಿಗೂ ಕೂಡ ನನ್ನವರು ತನ್ನವರೆಂದು ಅಪ್ಪಿಕೊಳ್ಳುವ ಪ್ರೀತಿಸುವ ಅಪ್ಪ ಶರಣಬಸವಾರಿ ತಾತನವರ ಕರ್ತೃದಿ ಭಕ್ತಿ ನಮ್ಮನ್ನು ಸಮರ್ಪಣೆ ಮಾಡಿ, ಆ ಮಹಾಮಹಿಮರ 14 ವರ್ಷದ ಶರಣೋತ್ಸವದ ನಿಮಿತ್ತವಾಗಿ 1001 ಕೊಟ್ಟವರಿಗೆ ಗಂಡು ಸಂತಾನವನ್ನ 501 ಕೊಟ್ಟವರಿಗೆ ಹೆಣ್ಣು ಸಂತಾನ ದೆಪ್ಪಸಿರ್ತಕ್ಕಂಥ ಬರಗಾಲದ ಬಂಟ ಬಂಜಿಯರ ಬದುಕಿ ನಂದಾದೀಪವಾಗಿರುವ ಕಥಾನಾಯಕ ಕಲಬುರಗಿ ಶರಣಬಸವೇಶ್ವರ ಪುರಾಣಕ್ಕೆ ಭಕ್ತಿ ಪ್ರಣಾಮವನ್ನು ಸಮರ್ಪಣೆ ಮಾಡ್ತಾ, ಆ ಒಂದು ಭವ್ಯ ಪರಂಪರೆಯನ್ನ ಮುನ್ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ಸುಳಕಲ್ ಮಠದ ಧರ್ಮದರ್ಶಿಗಳು, ಅರಳಿ ಮಠದ ಮಾರ್ಗದರ್ಶಕರು, ಹಿರಿಯ ಪೂಜ್ಯರಾದ ಪರಮ ಪೂಜ್ಯ ಭುವನೇಶ್ವರ ಪತಾತ್ಮರು ಪಾದಕ್ಕೂ ಕೂಡ ಭಕ್ತಿ ಪ್ರಣಾಮನ ಸಮರ್ಪಣೆ ಮಾಡಿ, ಪ್ರಸ್ತುತ ಶ್ರೀಮಠದ ಪೂಜ್ಯರಾಗಿರ್ತಕ್ಕಂಥ ಆಚಾರವಂತರು, ವಿಚಾರವಂತರು, ಸಂಸ್ಕಾರವಂತ ಪೂಜ್ಯರಾದ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ತಾತ್ನವರ ಆದಿಯಾಗಿ, ರೇವಣಸಿದ್ದೇಶ್ವರ ತಾತ್ನವರ ಆದಿಯಾಗಿ, ಪದ್ಮಾಶ್ವರ ತಾತ್ನವರ ಆದಿಯಾಗಿ ಎಲ್ಲರಿಗೂ ಕೂಡ ಭಕ್ತಿ ಪ್ರಣಾಮನ ಸಮರ್ಪಣೆ ಮಾಡ್ತಾ, ಬಹಳ ಸುಂದರವಾಗಿ 21 ದಿನಗಳ ಪರ್ಯಂತರವಾಗಿ ನಮ್ಮ ನಿಮ್ಮಗಳ ಹೃದಯಕ್ಕೆ ಮುಟ್ಟುವ ಹಾಗೆ ವಚನ ಸಾಹಿತ್ಯ, ತತ್ವಗೀತೆ, ಜಾನಪದ ಗೀತೆ ಮೇಲಾಗಿ ಪುರಾಣ ಪಠಣ ಮಾಡ್ತಾ ಇರ್ತಕ್ಕಂಥ ಈ ನಾಡು ಕಂಡ ಅಪರೂಪದ ಗಾನ ಕೋಗಿಲೆ ಆತ್ಮೀಯ ಸಹೋದರ ಲಿಂಗೈ ಸ್ವಾಮಿ ಎಂಬುದು ಕೇಳಿದೆ. ಆ ಸಂಗೀತಕ್ಕೆ ತಕ್ಕ ಹಾಗೆ ಅದ್ಭುತವಾಗಿರ್ತಕ್ಕಂಥ ತಬಲಾ ಸಾಥನ್ನ ನೀಡ್ತಾ ಇರುವಂತಹ ತಬಲಾ ಚಕ್ರತೋಲ ಮಾಂತ್ರಿಕ ಗ್ರಾಮದವರೇ ಆದ ಹಿರಿಯ ತಬಲಾವಾದಕರಾಗಿರ್ತಕ್ಕಂಥ ಶಿದ್ದನಗೌಡರು ಪೊಲೀಸ್ ಪಾಟೀಲ್ ಅವರೇ, ಈ ಪ್ರವಚನ ಸಂಗೀತ ತಬಲಕ್ಕೆ ತಕ್ಕ ಹಾಗೇನೆ, ರಾಗಕ್ಕೆ ತಕ್ಕ ಹಾಗೇನೆ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಯಾಶು ನೋಡ್ತಾ ಇರ್ತಕ್ಕಂಥ ಆತ್ಮೀಯ ಸಹೋದರ ರಾಮುಕೆ ಕಂಪ್ಲಿಯವರೇ, ಜೊತೆಗೆ 21 ದಿನಗಳ ಕಾಲ ಶ್ರೀಮಠದೊಳಗೆ ನಡೀತಾ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ಕೂಡ ಪ್ರತಿಯೊಬ್ಬ ಜನಗಳಿಗೂ ಕೂಡ ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಹಿರಿಯರಾದ ಏಷ್ಯನ್ ಚಾನೆಲ್ನ ಹಿರಿಯರಿಗೂ ಕೂಡ ಶರಣೆಂದು, ಯಾವತ್ತೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಜೀವಿಗಳೇ, ಶರಣ ತಂದೆ ತಾಯಿಗಳೇ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿರೇ, ಮನೆಯಾಗಿಂದ ಅದವರಕತ್ತವ್ರೆ, ನಿಮ್ಮೆಲ್ಲರಿಗೂ ಶರಣ ಅಂತೀವಿ. ಮನುಷ್ಯನ ಬದುಕಿನೊಳಗೆ ಕೆಲವೊಂದಿಷ್ಟು ಬರ್ತಾವಂತೆ,
ಕೆಲವೊಂದಿಷ್ಟು ಹೋಗ್ತಾವಂತೆ. ಭೂಮಿಯ ಮೇಲೆ ಯಾವುದೂ ಕೂಡ ಶಾಶ್ವತ ಅಲ್ಲ. ಶರೀರನೇ ಶಾಶ್ವತ ಅಲ್ಲ ಅಂದ ಬಳಿಕ ಇನ್ನು ಬರುವಂತ ಸಮಸ್ಯೆಗಳಿಗೆ, ಬರುವಂತ ತೊಂದರೆಗಳಿಗೆ, ಬರುವಂತ ತಾಪತ್ರಗಳಿಗೆ ಅನ್ಸ್ಕೊಂತ ಕುಂದ್ರದು ಮನುಷ್ಯನ ಧರ್ಮ ಅಲ್ಲ. ಬೇಕಾದ ಕಷ್ಟ ಬರಲಿ, ಏನೇ ಕಷ್ಟ ಬಂದೈತೆ ಅಂದ್ರೂ ಕೂಡ ಪ್ರಕೃತಿಯ ವಿರುದ್ಧವಾಗಿ ನಾವೇನು ಮಾಡಕ್ಕಾಗುದಿಲ್ಲ. ಸಮಸ್ಯೆ ಬರ್ತದಂತಂದ್ರೆ ಉತ್ತರವೂ ಕೂಡ ಅಲ್ಲೇ ಇರ್ತದೆ, ಬರೋ ತನಕ ಕಾಯ್ಬೇಕಂತೆ. ಅದಕ್ಕ ಹಿಂದಿನ ಹಿರಿಯರನ್ನು ಮಾತಂದಾರೆ, ಏನಂತ? ತಾಳಿದವನು ಬಾಳಿಯ. ಏನೇ ಕಷ್ಟ ಬರಲಿ, ಬರುವಂತ ಕಷ್ಟವನ್ನು ಎಲ್ಲವನ್ನು ಕೂಡ ಎದುರಿಸಬೇಕಂತ, ಮೌನವಾಗಿರ್ಬೇಕಂತ, ಮುಂದೊಂದು ಸಮಯ ಬಂದಾಗ ನಮ್ಮ ಕೀರ್ತಿಯ ಪಟವನ್ನ ಹಾರಿಸಬೇಕಂತ. ಮನುಷ್ಯನ ಶರೀರವೇ ಸ್ಥಿರವಲ್ಲ. ಯಾವ ಸಮಯದೊಳಗೆ ಜೀವ ಹೋಗುತ್ತೋ ಗೊತ್ತಿಲ್ಲ, ಯಾವ ಸಮಯದೊಳಗೆ ಬರುತ್ತೋ ಗೊತ್ತಿಲ್ಲ. ಇನ್ನು ಅಂತದ್ರೊಳಗೆ ಬಂದ ಕಷ್ಟ ಯಾವ ದೊಡ್ಡದದ? ಇದನ್ನೆಲ್ಲವನ್ನು ಕೂಡ ಒಂದು ಕ್ಷಣ ನೋಡ್ತಾ ನೋಡ್ತಾ ಬಂದ್ರೆ ನಾವು ಒಯ್ಯುವುದು ಎರಡೇ, ಒಂದು ಒಳ್ಳೇದ, ಒಂದು ಕೆಟ್ಟದ, ಒಂದು ಪಾಪ, ಇನ್ನೊಂದು ಪುಣ್ಯ. ಅದಕ್ಕೆ ಪುಟ್ಟರಾಜ ಗುರುವರ್ಯರಂತಾರೆ, ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಹೀನಮಾನ ಒಂದು ಪ್ರಶ್ನೆ ಮಾಡ್ತಾರೆ. ಮನುಷ್ಯನಾಗಿ ಹುಟ್ಟಬೇಕಂತೇನಿಲ್ಲ, ಒಂದು ಗಿಡವಾಗಿ ಹುಟ್ಟಿದ್ರೆ ಸಾಕಂತ, ಒಂದು ಮರವಾಗಿ ಹುಟ್ಟಿದ್ರೆ ಸಾಕಂತ. ದುಃಖ ಎಲ್ಲಿಂದ ಬರ್ತದೆ ಅಂತ ಒಂದು ಕ್ಷಣ ವಿಚಾರ ಮಾಡ್ತಾ ಬಂದ್ರೆ ಪಾಪದ ಫಲ ದುಃಖ. ಸುಖದ ಪ್ರತಿಫಲ ಯಾವುದು ಅಂತಂದ್ರ ಪುಣ್ಯದ ಪ್ರತಿಫಲ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ಈ ಜನ್ಮದೊಳಗ ಮನುಷ್ಯರಾಗಿ ಬಂದೀವಿ. ಮುಂದಿಂದ ಯಾವ ಜನ್ಮ ಐತೋ ಯಾರ ಕಂಡರ ಹೋದ್ಮ್ಯಾಗ ಗೊತ್ತ. ದೇಹಕ್ಕ ಸಾವದ, ಆತ್ಮಕ್ಕೆ ಸಾವಿಲ್ಲ. ಶರೀರದಲ್ಲಿರ್ತಕ್ಕಂಥ ಜೀವಾತ್ಮ ಈ ಶರೀರ ಬಿಡುತ್ತದೆ, ಇನ್ನೊಂದು ಶರೀರವನ್ನು ಪ್ರವೇಶ ಆಗುತ್ತದೆ. ಯಾಕ? ಎಷ್ಟು ಹುಟ್ಟುಗಳದಾವೆ ಅಷ್ಟೇ ಸಾವುಗಳದಾವೆ. ಪುಣ್ಯದ ಕೆಲಸ ಮಾಡ್ತೀವಿ ಅಂತಂದ್ರ ಹೊಳ್ಳಿ ಮಾನವ ಜನ್ಮ ಹುಟ್ಟಿ ಬರ್ತೀವಿ. ಪಾಪದ ಕೆಲಸ, ಕರ್ಮದ ಕೆಲಸ ಮಾಡಿದ್ವಿ ಅಂದ್ರ ಕಣ್ಣು ಕಾಣುವಂತ ಎತ್ತು, ಎಮ್ಮಿ, ನಾಯಿ, ಹಂದಿ, ಸೆಗಣ್ಯಾಗ ಹುಳ, ಹಿಂಗೆಲ್ಲ ಹುಟ್ಟಿ ಬಂದ್ಬಿಡ್ತೀವಿ. ಅದೇ ಆಗ್ರಿ, ನೀವೇನ ಕಂಡಿದ್ರೆ ನಿಮ್ಗೇನು ಗೊತ್ತ ಅಂತ ಕೇಳ್ಬೋದು ನೀವು. ನಾನು ಕಂಡಿಲ್ಲ, ನೀವು ಕಂಡಿಲ್ಲ, ಆದ್ರೆ ಕಾಣುವಂತ ಒಂದು ಸಂದರ್ಭ ನಿಮ್ ಕಣ್ಣ ಮುಂದೆ ತೋರಿಸ್ತದೆ. ಏನ ಎಲ್ಲರೂ ಕೂಡ ಹೇಳ್ತಾರೆ, 84 ಲಕ್ಷ ಜೀವರಾಶಿ ತಿರುಗಿ 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 ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದನಂತಾರ. ಯಾರ ಕಂಡಾರಪ್ಪ ಅನ್ನಬಹುದು ನೀವು? 84 ಲಕ್ಷ ಜೀವರಾಶಿ ತಿರುಗಿ ಬಂದ ಸಾಕ್ಷಿ ಏನೈತೆ ನಮ್ಮ ಕೈಯಾಗ? ಏನೈತಿ ಕೊಡಿರಬಹುದು. ಬಹಳ ದೂರ ಹೋಗೋದು ಬೇಡ, ದೂರ ವಿಚಾರ ಮಾಡೋದು ಬೇಡ. ತಾವೆಲ್ಲರೂ ಕೂಡ ರೈತರಿದ್ದೀರಿ, ಮನೆಯಾಗ ಎಮ್ಮಿ ಕಟ್ಟಿರಿ, ಮನೆಯಾಗ ಆಕಳ ಕಟ್ಟಿರಿ, ಮನೆಯಾಗ ಎತ್ತು ಕಟ್ಟಿರಿ. ಒಂದು ರೊಟ್ಟಿ ಒಳಗ 100 ಭಾಗ ಮಾಡಿ ಒಂದು ತುಣುಕು ರೊಟ್ಟಿ ಹಾಕಿದ್ರೆ ಅವತ್ತಿನ ನಿಮ್ಮ ಮನೆಯ ಋಣವನ್ನು ತೀರಿಸಿ ಹೋಗುವಂತ ನಾಯಕಪ್ಪನ ಮಾಡಿರಿ. ಮನೆಯಾಗ ಇಲಿ ಹೆಗನ ಬರ್ತಪ್ಪ ಅಂತ ತಿಳ್ಕೊಂಡು ತಿನ್ನಿಂದ್ರೆ ಮನ್ಯಾಗ ಬೆಟ್ಟು ಜೋಪಾನ ಮಾಡಿರಲ್ಲ. ಕರೆ ಆತ್ಮಸಾಕ್ಷಿಯಿಂದ ಹೇಳ್ರಿ, ನೀವು ಮನೆಯಾಗ ನೀವು ಎಮ್ಮಿ ಜೋಪಾನ ಮಾಡಿರಿ ಅಂತಂದ್ರ, ಮನೆಯಾಗ ಆಕಳ ಜೋಪಾನ ಮಾಡಿರಿ ಅಂತಂದ್ರ ಸುಮ್ಮನೆ ಜೋಪಾನ ಮಾಡೋ ಮಂದಿ ನಾವಲ್ರಿ. ಮನುಷ್ಯನಲ್ಲಿ ದುರಾಶೆ ಐತಿ. ಯಾಕ? ಮನೆಯಾಗ ಎಮ್ಮಿರ್ಲಿ ಆಕಳ್ರಿ, ಅದರ ಮುಂಜಾನಿಂದ ಸಂಜೆ ಮಟ್ಟ ಹುಲ್ಲು ಮೇಯ್ಕೊಂಡು ಬರ್ತೀವಿ ಅಂತಂದ್ರ ಎಮ್ಮಿ ಆಕಳ ಹೊಟ್ಟೆ ತುಂಬ್ರಿ ಅಂತಂದಲ್ಲ, ಅದು ನಮಗ ಹಾಲು ಕೊಡುತ್ತ ಎನ್ನುವಂತ ದುರುದ್ದೇಶದಿಂದ ಅದನ್ನ ಮೇಯಿಸ್ಕೊಂಡು ಬರ್ತೀವಿ. ಅಕಸ್ಮಾತಾಗಿ ಎಮ್ಮೆ ಆಗ್ಲಿ ಆಕಳಾಗ್ಲಿ ಹಾಲು ಕೊಡೋದು ಬಿಡ್ತು ಅಂದ್ರ ಅದ್ರ ಕಡೆಗೆ ಮಕ ಎಕ್ಕ ಸಹಿತ ನೋಡಲ್ಲ ನಮ್ಮ ಮಂದಿ. ಅದ ಐನ ಕೊಡುತ್ತಂತ ತಿಳ್ಕೊಂಡು ಮೇಯಿಸ್ಕೊಂಡ್ ಬರ್ತಿರಲ್ಲ. ವಿಚಾರ ಮಾಡ್ರಿ, ಮನ್ಯಾಗ ಒಂದು ರೊಟ್ಟಿ ಹಾಕಿದ್ರೆ ಅಂತ ನಂಬಿಕೆ ಪ್ರಸಂಗ ಬಂದಾಗ ಯಾರು ನಮ್ದಿದ್ರು ಕೂಡ ನಾಯಿ ನಿಯತ್ತ ಬೇಕಂತಿರ್ತೀರಿ. ನಾಯಿ ನಿಯತ್ತ ಯಾವನಿಲ್ಲ, ನಾಯಿಗಿಂತ ಕಡೆ ಅಂತಿಲ್ಲ. ಒಂದು ತುತ್ತು ರೊಟ್ಟಿ ಹಾಕಿದ್ರೆ ನಿಮ್ಮ ಮನೆಯ ಋಣವನ್ನು ತೀರಿಸಿ ಹೋಗುತ್ತ ನಾಯಿ. ಹಂಗ ಹೋಗುದಿಲ್ಲ. ಒಂದ ಸಮಯದೊಳಗ ನಿನ್ನ ಮನೆಗೆ ನನ್ನ ಉಂಡ, ಒಂದ ಸಮಯದೊಳಗ ನಿನ್ನ ಮನೆಗೆ ತಗೊಂಡ ನಿನ್ನ ಮನೆಗೆ ದ್ರೋಹ ಹೋಗದ ಹೋಗೋರು ಸಾವಿರಾರು ಜನ ಸಿಗುತ್ತಾರ.
ಆದ್ರ ಒಂದು ತುಣುಕು ರೊಟ್ಟಿಕ್ಕಿಂತ ಹಂಗ ಹೋಗ್ಲಾದ ಪ್ರಾಮಾಣಿಕ ವಸ್ತು ಅಂದ್ರೆ ಅದೊಂದು ಪ್ರಾಣಿನ ನಾಯಿ ಅಂತ ಕರೀತಿರಲ್ಲ. ನಾಯಿ ಹೋಗಿ ಕೇಳ್ರಿ, ಎತ್ತ ಹೋಗಿ ಕೇಳ್ರಿ, ಎಮ್ಮಿ ಹೋಗಿ ಕೇಳ್ರಿ, ಕತ್ತಿ ಹೋಗಿ ಕೇಳ್ರಿ. ಏನಂತ? ಏ ಎತ್ತ, ಏ ಎಮ್ಮಿ, ಏ ಆಕಳ, ನಾ ಒದರಿದಂಗ ನೀವು ಒದರು ಅಂತಂದ್ರೆ ನೀವು ತಂದೆಯಾದ ಧ್ವನಿಯದ ಅದು ಎಂದೂ ಕೂಡ ನಾವು ಒದರಿದಂಗ ಓದಂಗಿಲ್ಲ. ಎಮ್ಮೆ ಆಗ್ಲಿ, ಎತ್ತಾಗ್ಲಿ, ಕತ್ತಿನಾಗ್ಲಿ, ಯಾವುದೇ ಇರಲಿ ತಂದೆ ಒಂದು ಭಾವದ ಅದ್ರ ಬದರ್ತಾವ. ನಾಯಿ ಹೋಗಿ ಕೇಳ್ರಿ ನನ್ನಂಗ ಅಂತೇಳಿ ಬರಂಗಿಲ್ಲ. ಯಾವುದೇ ಮೂಕ ಪ್ರಾಣಿ ತೋಡ್ರಿ ಅದರದೇ ಆದ ಒಂದು ನಿಯಮದ. ಅಕಸ್ಮಾತಾಗಿ ಅದ ಒಂದು ನಾಯಿ ಬಂದು ಕೇಳ್ತೈತಿ ನನಗ, ಹೇ ಮನುಷ್ಯ, ನಾ ಒದರಿದಂಗ ನೀವು ಒದರಂತಂದ್ರ ಅದಕ್ಕಿಂತ ಚುಡನ ಒದರ್ತಾನೆ. ಕತ್ತಿ ಒದರಿದಂಗ ಒದರಂತ ತಿಳ್ಕೊಂಡು ಕತ್ತಿ ಬಂದ ಕೇಳಿ ಅದಕ್ಕಿಂತ ಹತ್ತಿ ಮುಂದೆ ಒದರ್ತಾನ. ಯಾಕ? ಈ ಎಲ್ಲಾ ಜೀವರಾಶಿ ತಿರುಗಿ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದಿ ಅಂತಂದ್ರ ಈ ಜನ್ಮವನ್ನು ಅದಕ್ಕ ಮುಳುಗುಂದ ಬಾಲ್ಯದ ಮಹಾಂತ ಸ್ವಾಮಿಗಳಿರಬಹುದು, ಅಪ್ಪ ಅರಣ್ಯ ಶರಣಬಸವರ ತಾತನವರಿರಬಹುದು. ಅವ್ರು ಹೇಳಿದ್ ಏನು ಅಂತಂದ್ರೆ, ತಮ್ಮ ಒಮ್ಮೆ ಹುಟ್ಟಿ ಬಂದದ ಈ ಶರೀರ ಹಗಲೇ ಮೂಲೆ ಹುಟ್ಟಿ ಬರಾಕ ಹುಲ್ಲಿನ ಜನ್ಮ ಅಲ್ಲೋ, ಶಿಕ್ಕ ಒಂದಿಷ್ಟು ಅವಕಾಶ ತಗೋಬೇಕಂತ ಇದ್ದಾಗ ದಾನ ಮಾಡ್ಬೇಕಂತ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ನೀ ಗಳಿಸಿದ್ದಿ ಕೋಟಿ ಕೋಟಿ ರೊಕ್ಕ, ಇದ್ದರೇನಂತೆ ಸಾಯುವುದು ಪಕ್ಕ. ಸಂತಿ ಮುಗಿದಾಗ ಕೊಡಬೇಕು ಲೆಕ್ಕ, ಸಂತಿ ಮುಗಿದಾಗ ಕೊಡಬೇಕು ಲೆಕ್ಕ. ಲೆಕ್ಕ ಸರಿ ಇದ್ದರ ಪುನರ್ಜನ್ಮ ಪಕ್ಕ, ಲೆಕ್ಕ ಸರಿ ಇದ್ದರ ಪುನರ್ಜನ್ಮ ಪಕ್ಕ. ಮೂರೇ ದಿನದ ಸಂತಿಯು ತಮ್ಮ, ನೀ ಮಾಡುತ್ತ ಕುಂತೀರಿ ಸುಮ್ಮ. ಮೂರೇ ದಿನದ ಸಂತಿಯು ತಮ್ಮ, ನೀ ಮಾಡುತ್ತ ಕುಂತೀರಿ ಸುಮ್ಮ. ಯಮನು ಕರಿದಾನ ನಿನಗ ತಮ್ಮ, ಯಮನು ಕರಿದಾನ ನಿನಗ ತಮ್ಮ. ಏನು ಹೇಳದೆ ನಡಿಬೇಕು ಸುಮ್ಮ, ಏನು ಹೇಳದೆ ನಡಿಬೇಕು ಸುಮ್ಮ. ಮೂರೇ ದಿನದ
ಕೈ ಇದ್ದು ಅಂದ್ರ ಜೋರ ಚಕ್ರ ತಟ್ಟುವಂದಿದ್ದ. ನೀವ್ ಹಿಂಗ್ ಕುಂತ್ಕೊಂಡ್ರೆ ನಾವೇನ್ ತಗೋ, ನೀವು ಎದರಿನ್ ತಗೋಬೇಕು, ಇಲ್ಲ ತಗೋ. ಆಶ್ಚರ್ಯ ಏನು ಅಂತಂದ್ರೆ 3 ದಿನದ ಶಂತ್ಯದ ಸುಮ್ಮನೆ ಮಾಡ್ಕೊಂತ ಕುಂದರುದರ ಎಲ್ಲಿ ತನಕ ಅವನ ಕರೆ ಬರೋ ತನಕ. ಹಿಂಗ ಕುಂತಲ್ಲೇ ಹೋಗಬಹುದ ಹೇಳಕ್ಕಾಗುದಿಲ್ಲ. ಅವನ ಕರೆ ಬರೋಕಿನ ಮುಂಚೆಕ ನಿನ್ನನ್ನ ನೀ ತಿಳ್ಕೋಬೇಕಂತಾನ ಕವಿ. ಆಶ್ಚರ್ಯ ಏನು ಅಂತಂದ್ರೆ ಶಿವನ ಒಟ್ಟೋಲಗದೊಳಗೆ ಶಿವ, ಪಾರ್ವತಿ, ಗಣಪತಿ, ಷಣ್ಮುಖ, ನಂದಿ, ಭೃಂಗಿ, ಪಂಚಗಣಾಧೀಶರು, ದೇವತೆಗಳು, ದೈತ್ಯರು, ಎಲ್ಲ ಪ್ರಾಣಿಗಳೆಲ್ಲವೂ ಕೂಡ ಶಿವನ ಒಟ್ಟೋಲಗದೊಳಗ ಆನಂದವಾಗಿ ಕುಳಿತಿರುವಂತ ಸುಸಂದರ್ಭ. ನಾರದ ಮಹಾಮುನಿಯ ಆಗಮನ ಆಗುತ್ತದೆ. ಯಾವಾಗ ನಾರಾಯಣ ನಾರಾಯಣ ಅಂತ ಬರ್ತಾನೆ, ಬಂದಂತ ಸಮಯದೊಳಗ ಒಂದಲ್ಲ ಎರಡಲ್ಲ 3-4 ಬಾರಿ ಶಿವನಿಗೆ ನಮಸ್ಕಾರವನ್ನು ಮಾಡಿದಾಗ ಕೈಲಾಸದ ಒಡೆಯನಾಗಿರ್ತಕ್ಕಂಥ, ಆ ಗಿರಿಯ ಶಿಖರದ ಬೆಳ್ಳಿಯ ಪರ್ವತದ ಒಡೆಯನಾಗಿರ್ತಕ್ಕಂಥ ಶಿವ ಕೇಳ್ತಾನಂತೆ, ಹೇ ನಾರದ, ಒಂದಲ್ಲ ಎರಡಲ್ಲ 3 ಬಾರಿ ನಮಸ್ಕಾರ ಮಾಡ್ಲಿಕ್ಕತ್ತಿ ಅಂತಂದ್ರ ನಿನ್ನ ನಮಸ್ಕಾರದ ಹಿಂದಿನ ಚಮತ್ಕಾರ ಏನಂತ ಹೇಳಪ್ಪ ಅಂದ. ಯಪ್ಪ, ಭೂಲೋಕದೊಳಗ ಜನರೆಲ್ಲರೂ ಕೂಡ ತಮ್ಮನ್ನೇ ತಾವು ಮರೆತ ಗೋಹತ್ಯೆ, ಶಿಶುಹತ್ಯೆ, ಪ್ರಾಣಿ ಹತ್ಯೆಯನ್ನು ಮಾಡ್ಲಿಕ್ಕತ್ತಾರೆ. ಯಾರೊಬ್ಬ ಮಹಾತ್ಮನನ್ನ ನೀನು ಆ ಭೂಲೋಕಕ್ಕೆ ಕಳಿಸ್ಬೇಕಂತಕ್ಕಂಥ ವಿಚಾರವನ್ನ ನಿನ್ನೆ ದಿವಸ ನೀವು ಎಲ್ಲರೂ ಕೂಡ ಕೇಳ್ಕೊಂಡು ಬಂದೀವಿ. ಹೀಗೆ ಯಾವಾಗ ಶಿವನ ಒಟ್ಟೊಳಗ ಒಬ್ಬರಿಗೆ ಹೀಗೆ ಮಾತನಾಡಿದಂತ ಸಮಯದೊಳಗ ಶಿವ ವಿಚಾರ ಮಾಡಿದ, ಹೌದಲ್ಲ, ಹಾಗಾದ್ರೆ ವ್ಯಾಸ ಮಹರ್ಷಿಗಳು ವಿಘ್ನೇಶ್ವರನಿಂದ ಗಣೇಶನಿಂದ ಬರೆಸಿರ್ತಕ್ಕಂಥ ಮಹಾಭಾರತ ಹೇಳ್ತಾರೆ. ವ್ಯಾಸ ಮಹರ್ಷಿಗಳು, ನೋಡಪ್ಪ, ಈ ಪೆನ್ನಿನೊಳಗಿರ್ತಕ್ಕಂಥ ಇಂಗ್ ಯಾವಾಗ ಮುಗಿತದ ಅವಾಗ ಮಹಾಭಾರತ ಮುಗಿತದ, ಒಮ್ಮೆ ಕೈ ಇಟ್ಟಿ ಅಂದ್ರೆ ನಿಲ್ಬಾರ್ದಂತ ಹೇಳ್ಕೊಂಡು ಅಪ್ಪಣೆ ಕೊಡ್ತಾರೆ. ವಿಘ್ನೇಶ್ವರ ಮಹಾಭಾರತ ಬರಲಿಕ್ಕಂತ ಅದರೊಳಗಿರ್ತಕ್ಕಂಥ ಮಶಿಕಾರ್ಯ ಅಂತ ಸಮಯದೊಳಗ ಇನ್ನೊಂದು ಪೆನ್ನ ತರಬೇಕು ಮುಗಿದು ಹೋಗುತ್ತಂತ ತಿಳ್ಕೊಂಡು ತನ್ನದೊಂದು ಕೊಂಬನೆ ಮುರಿದು ಬರದ 18 ಅಧ್ಯಾಯ 18 ಪರ್ವ ಮಹಾಭಾರತದೊಳಗ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಯದಾ ಯದಾ ಹಿ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ ಧರ್ಮ ಸಂಸ್ಥಾಪನಾಶಾಯ ಸಂಭವಾಮಿ ಯುಗೆ ಯುಗೆ ಯುಗೆ. ಯಾವಾಗ ಧರ್ಮನ ಶಿಷ್ಯ ಹೋಗ್ತದೆ, ಯಾವಾಗ ಧರ್ಮ ಅವನತಿಯನ್ನು ಹೊಂದುತ್ತದೆ, ಯಾವಾಗ ದಾನ ಧರ್ಮವನ್ನು ಮಾಡಲು ಮರೀತಾರೆ, ಯಾವಾಗ ಮನುಷ್ಯ ಹೋಗಿ ಮೃಗವಾಗಿ ಬದುಕು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಗೋಹತ್ಯೆ, ಶಿಶುಹತ್ಯೆ, ಪ್ರಾಣಿ ಹತ್ಯವನ್ನು ಮಾಡ್ತಾ ತನ್ನನ್ನೇ ತಾ ಮರೆತು ಮೃಗವಾಗಿ ಯಾವಾಗ ಬದುಕ್ತಾನೆ, ಆ ಸಮಯದೊಳಗ ಒಂದಲ್ಲ ಒಂದು ರೀತಿ ನಾನು ಅವತಾರ ಎತ್ತಿ ಬರ್ತೇನೆ ತಿಳ್ಕೊಂಡು ಭಗವದ್ಗೀತೆ ಕೃಷ್ಣ ಪರಮಾತ್ಮ ಹೆಂಗೆ ಹೇಳ್ತಾನೆ, ಹಂಗ ಒಂದು ಸಮಯದೊಳಗ ಅರಳಿ ಶರಣಬಸವ ತಾಪನವರು ಕೂಡ ಒಂದು ಅವತಾರ ಆಗಿದೆ ನಮ್ಮ ಈ ಭಾಗದೊಳಗ. ಒಂದಲ್ಲ ಎರಡಲ್ಲ 100 ಹಳ್ಳಿಗಳಿಗೆ ತಮ್ಮ ಜ್ಞಾನದ ಅಮೃತವನ್ನು ನೀಡಿದೆ. ಅವ್ರು ಪುಣ್ಯ ಮನೋತ್ಸವ ಮಾಡ್ತೀವಿ ಅಂತಂದ್ರೆ ಕಡೆ ದಿವಸ ನೋಡ್ಬೇಕು, ಲಕ್ಷ ಲಕ್ಷ ಜನ ಬರ್ತಾರ. ಹಂಗ ನಮ್ಗೆ ಯಾಕೆ ಬರಂಗಿಲ್ಲ? ನಾವು ಅವ್ರಂಗ ಕಾರ್ಯ ಮಾಡಿಲ್ಲ, ನಾವು ಬರಂಗಿಲ್ಲ. ಮೊದಲು ನೀವು ಯಾವಾಗ ಹೋಗ್ಯಾನಪ್ಪ ಅನ್ನುವಂಥದ್ದನ್ನ ಕಾಯ್ತಿರ್ತಾರ. ಆದ್ರೆ ಅವರು ಹಂಗ ಮಾಡಿಲ್ಲ. ಬಂದವರೆಲ್ಲರೂ ಕೂಡ ನನ್ನವರೇ ಅಂದರು. ಬೇಯ್ದವರೆನ್ನ ಬಂಧುಗಳೆಂದೇ ನಿಂದಿಸಿ ನುಡಿದವರೆನ್ನ ತಂದೆ ತಾಯಿಗಳೆಂದೇ. ಬೇಯ್ದವನು ನನ್ನವನ, ಬೇಯ್ದಾರವನು ನನ್ನವನ, ಹೊಗಳಿದವನು ನನ್ನವನ, ಹೊಗಳಾದವನು ನನ್ನವನ. ಯಾಕ ನಗೋದ್ ಮುಖದಿಂದ ಹೆಂಗ ಬರ್ತಿದ್ರಲ್ಲ, ಹಿಂಗಾಗಿ ಅವರು ದೇವರಾಗಿ ಹೋಗ್ತಾರಲ್ಲ. ಹಂಗ ಒಂದು ಸಮಯದೊಳಗ 1000ಕ್ಕೆ ಒಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿ ಒಬ್ಬ ಶರಣ ಅನ್ನುವಂಗ ಸಮಯ ಬಂದಾಗ ಅವತಾರ ಎತ್ತಿ ಬರ್ತೇನೆ ತಿಳ್ಕೊಂಡ ಭಗವದ್ಗೀತೆ ಕೃಷ್ಣ ಪರಮಾತ್ಮ ಹೆಂಗೆ ಹೇಳುತ್ತಾನೆ, ಭೂಲೋಕದೊಳಗ ಧರ್ಮ ಅವನತಿಯನ್ನು ಹೊಂದಲಿಕ್ಕಂತಾನೆ. ಯಾವಾಗ ಧರ್ಮ ಅವನತಿಯನ್ನು ಹೊಂದಲಿಕ್ಕತ್ತದೆ ಹೊಂದುವಂತ ಸಮಯದೊಳಗ ಶಿವ ಹಾಗಾದ್ರೆ ಭೂಲೋಕದೊಳಗ ಯಾರನ್ನ ಕಳಿಸಬೇಕು, ಯಾರಿಂದ ಲೋಕ ಉದ್ಧಾರ ಆಗ್ಬೇಕಾಗ್ಯದ, ಯಾರ ಗರ್ಭದೊಳಗ ಜನಿಸಬೇಕಾಗ್ಯದ, ಆತನ ಉದಯ ಹೇಗಿರ್ಬೇಕಂತ ತಿಳ್ಕೊಂಡು ವಿಚಾರ ಮಾಡ್ಬೇಕಾದ್ರ ನಾರದ ಮಹಾಮುನಿ ಕರ ಮುಗಿದು ಬೇಡಿಕೊಳ್ತಾರಂತ. ಯಪ್ಪ, ಯಾರನ್ನಾದ್ರೂ ಕಳಿಸ್ಬೇಕಂದಾಗ
ಶಿವನ ಪಕ್ಕದೊಳಗ ಕುಳಿತಿರುವಂತ ಶಿವನ ವಾಹನವಾಗಿರ್ತಕ್ಕಂಥ ನಂದಿನಾಥ ಪಕ್ಕದಲ್ಲೇ ಕುಳಿತಿದ್ದ. ಶಿವನೊಲಿದರೆ ಭಯವಿಲ್ಲ, ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ, ಹರನಲ್ಲದೆ ಗತಿಯಾರು. ಜಡೆಯಲ್ಲಿ ಕಟ್ಟಿದ ನದಿಯ, ತಲೆಯಲ್ಲಿ ಮುಡಿದ ಶಶಿಯ, ಜಡೆಯಲ್ಲಿ ಕಟ್ಟಿದ ನದಿಯ, ತಲೆಯಲ್ಲಿ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಳ್ಳಿಯ, ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಣ್ಣೆಯ. ಅಮ್ಮಮ್ಮ ಇವರ ಲೀಲೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ
ಯಪ್ಪ, ಹೇ ಭಗವಂತ, ಹೇ ಸದ್ಗುರುನಾಥ, ನಿನಗ ಗೊತ್ತಾಗಲಾರ್ದ ಯಾವುದೇ ಅಂತ ತಿಳ್ಕೊಂಡು ನಾನು ಮಹಾಮುನಿ ಕೇಳಿದಾಗ ಶಿವ ಒಪ್ಕೊಳ್ತಾನೆ. ಹಾಗಾದ್ರೆ ಯಾರನ್ನ ಕಳಿಸ್ಬೇಕು ಗೋಲೋಕಕ್ಕೆ ಅಂತ ವಿಚಾರ ಮಾಡಿದಾಗ ತನ್ನ ಪಕ್ಕದೊಳಗಿರ್ತಕ್ಕಂಥ ನಂದಿ ನಾಥನ ಕರೆದು ಹೇಳ್ತಾನಂತೆ, ಹೇ ನಂದಿ. ಯಾವಾಗ ನಂದಿಯನ್ನ ಶಿವ ಕರೆದ, ನಂದಿನಾಥ ಹೋಗಿ ಕರ ಮುಗಿದು ಕುಳಿತುಕೊಳ್ತಾನೆ ಶಿವನ ಮುಂದೆ. ಯಪ್ಪ, ಈ ದಾಸನನ್ನ ಕರೆದ್ರ ಉದ್ದೇಶ ಏನು? ಹೇಳ ಭಗವಂತ, ಅಪ್ಪಣೆಯಾಗಲಿ, ನಿನ್ನಿಂದ ಏನ್ ಹೇಳ್ತಿ ಹೇಳಪ್ಪ ಅಂದಾಗ ನಂದಿನಾಥನಿಗೆ ಶಿವ ಅಂತಾನಂತೆ, ಹೇ ನಂದಿನಾಥ, ಮಾನವ ಜನ್ಮವನ್ನ ತೊಟ್ಟು ಗೋಹತ್ಯವನ್ನ, ಶಿಶುಹತ್ಯವನ್ನ, ಪ್ರಾಣಿ ಹತ್ಯವನ್ನ ಮಾಡುವಂತ ಜನಗಳ ಮಧ್ಯದೊಳಗ ಮನುಷ್ಯನಾಗುವುದನ್ನು ಬಿಟ್ಟು ಮೃಗವಾಗಿ ವರ್ತನೆ ಮಾಡಲಿಕ್ಕೆ ಮೂಕ ಪ್ರಾಣಿಗಳು, ಅವನಿಗೂ ಏನೂ ವ್ಯತ್ಯಾಸವಿಲ್ಲ. ಕಾರಣ ಅಜ್ಞಾನವಂತ ಜನಗಳಿಗೆ ಜ್ಞಾನದ ಮಾರ್ಗವನ್ನು ಬಿತ್ತನೆ ಮಾಡುವುದಕ್ಕಾಗಿ, ಧರ್ಮದ ಬೀಜವನ್ನು ಬಿತ್ತುವುದಕ್ಕಾಗಿ, ಧರ್ಮವನ್ನು ಉಳಿಸುವುದಕ್ಕಾಗಿ ನೀನು ಅವತಾರ ಎತ್ತಿ ಹೋಗಬೇಕು ಅಂತ ತಿಳ್ಕೊಂಡು ಶಿವ ನಂದಿನಾಥನಿಗೆ ಹೇಳಿದಾಗ ನಂದಿನಾಥನ ಕಣ್ಣಲ್ಲಿ ನೀರು ಬರಕತ್ತು. ಮತ್ತ ಮರಳಿ ಈ ಮಾನವ ಜನ್ಮಕ್ಕೆ ನಾನು ಕಳ್ಸಕತ್ತೀನಪ್ಪ. ಮಾನವ ಜನ್ಮದೊಳಗೆ ಏನು ಸುಖವಿಲ್ಲ, ನಿನ್ನ ಅಪ್ಪಣೆ ಪ್ರಕಾರವಾಗಿ ಹೋಗಬಲ್ಲ ಇಲ್ಲ ಅಂತಲ್ಲ, ಆದ್ರ ನಿನ್ನ ಬಿಟ್ಟು ನಾ ಹೋಗ್ಬೇಕಲ್ಲಪ್ಪ. ತಾಯಿಯನ್ನ ಕಳಕೊಂಡ ತಪ್ಪಲಿಯ ಮಗು ನಾನು ಆಗ್ತೀನಪ್ಪ. ಹೆಂಗ್ ಹೋಗ್ಲಿ, ಹೊಳ್ಳಿ ಮಾನವ ಜನ್ಮ ನನಗ ಬೇಡ, ನಿನ್ನ ಸೇವೆಯನ್ನು ಕಳ್ಕೊಳ್ಳುವಂತ ಸೌಭಾಗ್ಯವನ್ನು ಕೊಡ್ಬಾರಪ್ಪ. ನಿನ್ನ ಸೇವೆಯಲ್ಲಿ ಇರುವಂತ ಭಾಗ್ಯವನ್ನು ನನ್ನ ಕರುಣಿಸು. ಮಾನವ ಜನ್ಮ ನನಗ ಬೇಡ ಅಂತ ತಿಳ್ಕೊಂಡು ಶಿವನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣೀರು ಹಾಕುವಂತ ಸಂದರ್ಭ. ಶಿವ ಅಂದ, ಹೇ ನಂದಿನಾಥ, ಚಿಂತೆ ಮಾಡಕ್ ಹೋಗ್ಬೇಡಪ್ಪ. ಒಂದ ಸಮಯದೊಳಗ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಜೊತೆಗೆ ಇರುವಂತ ಗದಗಾರ್ಯ ಗುರುಬಸವ ಸಂಗೀತವನ್ನ ಕಲಿಯುವುದಕ್ಕಾಗಿ ಬಂದಿರತಕ್ಕಂಥ ಸುಸಂದರ್ಭ. ಹಾನಗಲ್ಲ ಅಪ್ಪನವರು ಅಂತಾರಂತೆ, ಒಂದೊಂದು ಪೈಸಾ, 1 ರೂಪಾಯಿ ಅಲ್ಲ, ಒಂದೊಂದು ಪೈಸಾ. ಅವಾಗ 5 ಪೈಸೆ, 10 ಪೈಸೆ, 4 ಆಣೆ, 8 ಆಣೆ ಅಂತ ಬರ್ತಿತ್ತ. ನನಗ ನೆನಪಿದ್ದಂಗ 20 ಪೈಸಕ್ಕ 1/2 ಕೆಜಿ ಬೆಲ್ಲ ತಗೊಂಬಂದೇನ. ಈ ಕಡೆ ನಿಮ್ಗೂ ಎಲ್ಲ ಗೊತ್ತೈತಿ, ಎಲ್ಲ ಹೋಗ್ಬಿಟ್ಟ 1 ರೂಪಾಯಿ ಅಂತ, ಮತ್ತೆ 1 ರೂಪಾಯಿ ಹೋಗುತ್ತೋ ಗೊತ್ತಿಲ್ಲ. ಆಗಿನ ಸಮಯದೊಳಗ ಸಮಾಜದ ದುಡ್ಡಿನಿಂದ ಕೈಯೊಳಗ ಜೋಲಿಗೆಯನ್ನು ಹಿಡ್ಕೊಂಡು ಹಳ್ಳಿಗೆ ತಿರುಗಿ ಸಂಗೀತವನ್ನು ಕಲಿಸುವಂತ ಸಂದರ್ಭದೊಳಗ ಸಮಾಜದ ಋಣದೊಳಗಿರ್ತಕ್ಕಂಥ ಗದುಗಾರ್ಯ ಗುರುಬಸವ ಅಣ್ಣ ತಮ್ಮ ಇರಬೇಕಾದ್ರೆ ಭಕ್ತರ ಮಠಕ್ಕೆ ಮಾವಿನ ಹಣ್ಣು ತಂದು ಕೊಟ್ರು. ಮಾವಿನ ಹಣ್ಣು ತಂದು ಕೊಟ್ಟಾಗ ಯಾರಿಗೆ ಆಸೆ ಇರ್ರಿ, ಯಾವ ಹಣ್ಣಾದ್ರೂ ಕೂಡ ಒಲ್ಲೆನಬಹುದ, ಆದ್ರ ಹಣ್ಣನ್ನ ಯಾವ ಕೂಡ ಒಲ್ಲೆನಂಗಿಲ್ಲ. ಅದ್ರಾಗ ಮಾವಿನ ಹಣ್ಣಂದ್ರೆ ಜಡ್ಡ ಬಂದ್ರು ಚಿಂತಿಲ್ಲ, ಹಣ್ಣು ತಿನ್ನಬೇಕಂತ. ಯಾಕ? ಫಲಗಳ ರಾಜ ಯಾರು ಅಂದ್ರ ಮಾವು ಅಂತ ಕರೀತಾರ. ಬಾಳೆಹಣ್ಣು ತಗೋರಿ, ಶೇಬು ಹಣ್ಣು ತಗೋರಿ, ಚಿಕ್ಕು ಹಣ್ಣು ತಗೋರಿ, ನೀಲ್ ಹಣ್ಣು ತಗೋರಿ, ಯಾವುದೇ ಹಣ್ಣು ತಗೋರಿ, ಎಲ್ಲಾ ಹಣ್ಣುಗಳಿಗೆ ರಾಜ ಯಾರು ಅಂದ್ರೆ ಫಲಗಳ ರಾಜ. ವರ್ಷಕ್ಕೆ 1 ಸಾರಿ ಬರ್ತಕ್ಕಂಥ ಮಾವು ಅಂತ ಕರೀತಾರ. ಮಠಕ್ಕೆ ಭಕ್ತರ ಮಾವಿನ ಹಣ್ಣು ತಂದು ಕೊಟ್ಟಂತ ಸಂದರ್ಭದೊಳಗ ಆ ಹಣ್ಣಿನ ಸುವಾಸನೆಗೆ ಗದುಗಾರ ಅಂತಂತ, ತಮ್ಮ ಹಣ್ಣು ಬಹಳ ಚಂದದವು, ಹಣ್ಣು ಬಹಳ ಚಂದ ಗಮಗಮ ಅನ್ನಕತ್ತಾವ, ಬಹಳ ಚಂದ ರುಚಿ ಅದಾವ, ಹಣ್ಣು ತಿನ್ಬಾರು ಅಂತ ತಿಳ್ಕೊಂಡು ಗುರುಬಸವನ್ನ ಕರೆದಾಗ, ಗುರುಬಸವನಂತ ಎಣ್ಣ ಯಾಕ ನನ್ನ ಮನಸ್ಸು ಬರೋದ, ಹಣ್ಣು ತಿನ್ನಾಕ ನೀ ತಿನ್ನಪ್ಪ ಅಂತ. ನೀ ತಿನ್ನಂದಾಗ ಅವಾಗ ಹಣ್ಣಂತ, ಹೌದಾ ತಮ್ಮ, ನೀವಲ್ಲ ನಿನ್ನ ಪಾಲದ ಹಣ್ಣು ನಾನು ತಿಂತೀನಂದ. ವಿಧಿಯಲ್ಲಿಗಿಂತ ಏನೋ ಗೊತ್ತಿಲ್ಲ. ಯಾವ ಸಮಯದೊಳಗೆ ಯಾರ ಮನೆಗೆ ಯಾರ ಮುಂದೆ ವಿಧಿ ಬಂದು ಯಾರ ಮನೆ ಬಾಗಿಲನ್ನು ತಟ್ಟುತ್ತೋ ಗೊತ್ತಿಲ್ಲ. ಒಯ್ಯಾಕ ಒಂದೇನೋ ಸಂದರ್ಭ ಬೇಕಾ ಭಗವಂತನಿಗೆ ಎಂದು ಕೂಡ ತನ್ನ ಮ್ಯಾಗ ಹಾಕೊಳ್ಳೋದಿಲ್ಲ. ಯಾವಾಗ ಹಣ್ಣು ತಿಂತಾನೆ, ಹಣ್ಣು ತಿಂದಂತ ಸಮಯದೊಳಗ ಆಗ ಅಲ್ಲಿ ಏನು ಬರುತ್ತೆ ಅಂದ್ರೆ ಕಾಲರ ರೋಗ ಬರುತ್ತೆ. ಕಾಲರ ರೋಗ ಬಂದು ಮಠದೊಳಗಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ವಾಂತಿ ಭೇದಿಯಿಂದ ಬಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ.
ಬರುವಂತ ಸಂದರ್ಭದೊಳಗ ಹಳ್ಳಿಗೆ ಹೋಗಿರ್ತಕ್ಕಂಥ ಹಾನಗಲ್ಲ ಅಪ್ಪನವರು ಸಾಯಂಕಾಲ ಬಂದಾಗ ನೋಡ್ತಾರೆ ಎಲ್ಲ ಮಕ್ಕಳು ಕೂಡ ವಾಂತಿ ಬೇರಿಂದ ನರಳಿಕತ್ತಾರೆ. ನಳುವಂತ ಸಮಯದೊಳಗೆ ಯಾಕೋ ತಮ್ಮ ಏನಾತಂದಗೆಪ್ಪ ಯಾರೋ ಬಂತರ ಮಟ್ಟಕ್ಕೆ ಮಾವಿನ ತಂದು ಕೊಟ್ಟಿದ್ರೆ ತಿಂದು ವಾಂತಿ ಬೇರೆ ಇರ್ತದ. ದವಾಖಾನೆ ಕರ್ಕೊಂಡು ಹೋಗ್ಬೇಕನ್ನಾಕ ಗದಿಗಾರನ್ನ ತಮ್ಮ ತೊಡಿಮೆ ಹಾಕೊಂಡು ಅಳವಡ್ತಮ್ಮ ಅನ್ನುವಂತ ಸಮಯದೊಳಗ ಸಾವು ಬದುಕಿನ ಮಧ್ಯೆ ಹೋರಾಡಬೇಕಾದ್ರೆ ಅಂತ ನಂತೆ ಗುರುಬಸವ, ಯಪ್ಪ ನನಗೆ ಯಾಕೋ ಯಮನ ಕರೆ ಕೈ ಬೀಸಿ ಕರೆ ಆಗತ್ತ. ಕೈ ಬೀಸಿ ಕರೆ ಆಗತ್ತದ ಅಂದ್ಬೇಕಪ್ಪ ನಾನು ಬದುಕಲಿಲ್ಲ ಗೊತ್ತಿಲ್ಲ. ಕಾರಣ ಇನ್ನು ಮುಂದೆ ನನ್ನ ಪ್ರಾಣ ಹೋತು ಅಂತಂದ್ರೆ ಏನು ಮಾಡಬೇಕು? ಸಮಾಜದ ದುಡ್ಡಿನಿಂದ ನಾನು ಹೊಸಗಟ್ಟಿನ ಬಳಿಕ ಅದರ ಋಣವನ್ನು ತೀರ್ಸಾಕ ಮರಳಿ ಬರ್ತೇನೆಪ್ಪ ನಮ್ಮ ಈ ಕೊಟ್ಟಂತ ಋಣ. ಅದಕ್ಕ ನಮ್ಮ ಮಂದಿ ಏನಂದ್ರೆ ಏನು ಮರೆತು ಕೂಡ ಉಪ್ಪಿನ ಋಣ ಮರಿಬಾರ್ದಂತ. ಒಂದು ಮನೆಗೆ ಉಪ್ಪು ತಿಂದಿವಂದ್ರ ಆ ಉಪ್ಪಿನ ಋಣ ತೀರ್ಸಕ್ ಹೋಗ್ಬೇಕಂತ ಮರಿಬಾರ್ದು. ಹಿಂದಿನ ಅಂತಾರ ಹಂಗ ನೀ ಸಮಾಜದಿಂದ ಖರ್ಚು ಮಾಡಿರ್ತಕ್ಕಂಥ ಈ ಒಂದು ಋಣವನ್ನ ಮರಳಿ ತೀರ್ಸಾಕ ಬರ್ತಿರೋಯಪ್ಪ ಬಂದು ನಿನ್ನ ಶೇರ್ನೆ ತಿಳ್ಕೊಂಡು ಕುಮಾರ ಮಾಸ ಮಾತು ಕೊಡ್ತಾರೆ. ಅವರೇ ಮುಂದೆ ಬಂದಂತವ್ರು ಪುಟ್ಟರಾಜ ಗುರುವರೇ ಅಂತಕ್ಕಂಥ ಮಾತು ನಾವೆಂದು ಬೆಳೆ ಬಂದ ಯಾಕೆ ಋಣ ಅನ್ನೋದು ಕರ್ಕೊಂಡು ಬರ್ತದೆ. ಋಣ ಅನ್ನುವಂಥದ್ದು ಹೆಂಗ್ ಕರ್ಕೊಂಡು ಬರ್ತದೆ? ಹಂಗ ನೋಡ್ತಮ್ಮ ನಂದಿನಾಥ ಚಿಂತೆ ಮಾಡಕ್ ಹೋಗಬೇಡ. ಮಾನವನಾಗಿ ನೀ ಹೊಕ್ಕಿ ಅಂತಂದ್ರ ನಿನಗಾಗಿ ನಿನ್ನ ಹಿಂದೆ ಕಾಯುವುದಕ್ಕಾಗಿ ಗುರುವಾಗಿ ಕಲಕೇರಿಯ ಮನೋರಾಜ್ಯರಾಗಿ ಬಂದು ನಿನ್ನ ಸೇರ್ಕೊಂತಿರತ್ತಮ್ಮ. ಯಾಕೆ ಚಿಂತೆ ಮಾಡ್ತೇವೆ? ಚಿಂತೆ ಮಾಡಕ್ ಹೋಗಬೇಡ. ನೀ ಹೋಗಂತ ತಿಳ್ಕೊಂಡು ಯಾವಾಗ ಶಿವ ನಂದಿನಾಥನಿಗೆ ಆಶೀರ್ವಾದ ಮಾಡಿದಂತ ಸಮಯದೊಳಗೆ ನಂದಿನಾಥ ಅಂತ ಅಂತೀಪ ಮುಂದ ಗುರಿ ಅದ ಹಿಂದಿನ ಸದಾವ ಕಾಲ ಬೆನ್ನದೊಳಗೆ ನಿಲ್ತಿ ಅಂದ್ರೆ ಮರಳಿ ಮಾನವ ಜನ್ಮಕ್ಕೆ ಹೋಗುತ್ತೇನೆ. ಇಲ್ಲಂದ್ರೆ ಮಾನವ ಜನ್ಮ ಬೇಡ ಅಂತ ಹೇಳ್ಕೊಂಡು ನಂದಿನಾಥ ಹೇಳಿದಾಗಪ್ಪ ಮುಂದೊಂದು ಸಮಯದಲ್ಲಿ ಬಂದು ನಿನ್ನ ಕೂಡ್ತೀನಿ ಅಂತ ಹೇಳ್ಕೊಂಡು ಹೇಳ್ತಾನೆ. ಹೇಳಿದಾಗ ನಂದಿನಾಥ ಅಂದಯ್ಯಪ್ಪ ಯಾವ ಊರೊಳಗ ಯಾರ ಮನೆತನದೊಳಗ ಯಾವ ತಾಯಿ ಗರ್ಭದೊಳಗ ನಾ ಜನಿಸಬೇಕು ಅಂದಾಗ ಒಂದೊಂದು ಜಿಲ್ಲಾಕ್ ಒಂದೊಂದು ಹೆಸರು ಬಹಳ ಚಂದ. ಮೈಸೂರಿಗೆ ಹೋದ್ರಿ ಅಂತಂದ್ರ ಮಲ್ಲಿಗೆ ನಗರಿ ಅಂತ ಕರೀತಾರ, ಮೈಸೂರು ಪಾಕ ನಗರಿ ಅಂತ ಕರೀತಾರ. ಹಾವೇರಿಗೆ ಹೋದ್ರಿ ಅಂತಂದ್ರ ಯಾಲಕ್ಕಿ ನಗರಿ ಅಂತ ಕರೀತಾರ. ಹೌದ್ರೆ ನಮ್ಮ ಈ ಗಂಗಾವತಿ ಭಾಗಕ್ಕೆ ಬಂದ್ವಿ ಅಂತಂದ್ರ ಭತ್ತದ ನಗರಿ ಅಂತ ಕರೀತಾರ. ಹಂಗ ಗುಲ್ಬರ್ಗ ಬಿಜಾಪುರ ಜಿಲ್ಲಾಕ್ ಹೋದ್ವಿ ಅಂತಂದ್ರ ಸಗರ ನಾಡು ಅಂತ ಕರೀತಾರ, ಭತ್ತದ ನಗರಿ ಅಂತ ಕರೀತಾರ. ಶರಣರ ಉದಯದ ನಾಡು ಸಗರ ನಾಡು ಅಂತ ಕರೀತಾರ. ಗುಲ್ಬರ್ಗ ಜಿಲ್ಲೆಯೊಳಗೆ ಬರ್ತಕ್ಕಂಥ ಚಿಕ್ಕದಾದ ಚೊಕ್ಕದಾದ ಒಂದು ಗ್ರಾಮ ಅದು ಅರಳಗುಂಡಗಿ. ಅರಳು ಅಂದ್ರ ಹೂವ, ಅರಳು ಅಂದ್ರ ಹೂವ, ಗುಂಡಗಿ ಅಂದ್ರ ಹೃದಯ. ಯಾವ ಮನುಷ್ಯನ ಹೃದಯ ಹೂವಿನಂಗ ಅರಳಿರ್ತದೆ ಅಲ್ಲಿ ಸದಾವಕಾಲ ಸುವಾಸನೆ ಇರುತ್ತಂತ. ಅಂತ ಅರಳು ಗುಂಡಿಗೆಯೊಳಗ ಆಗಿನ ಸಮಯದೊಳಗ ರೈತಾಪಿಕೆ ಮನೆತನ, ಅದು ಸಾಲುಕ್ಯ ಮನೆತನ ಅಂತ ಹೇಳಿ, ಸಾಲುಕ್ಯ ಮನೆತನದೊಳಗ ದಂಪತಿಗಳಾಗಿರ್ತಕ್ಕಂಥ ಆದಯ್ಯ ಮಡಿಯಮ್ಮ, ಆತನ ತಮ್ಮ ಮಲಕಪ್ಪ, ಆತನ ಮಡದಿ ಸಂಗಮ್ಮ. ಜೀವನ ಬಹಳ ಚಂದ ನಡೆದಿತ್ತಾನ ಅಂತ. ಗಂಡನ ಮನಸ್ಸನ್ನು ಹೆಂಡತಿ ಅರ್ಥ ಮಾಡ್ಕೊಂಡಾಳ, ಹೆಂಡತಿ ಮನಸ್ಸನ್ನ ಗಂಡ ಅರ್ಥ ಮಾಡ್ಕೊಂಡಾಳ. ಅಣ್ಣನ ಮನಸ್ಸನ್ನು ತಮ್ಮ ಅರ್ಥ ಮಾಡ್ಕೊಂಡಾನ, ತಮ್ಮನ ಮನಸ್ಸನ್ನು ಅಣ್ಣ ಅರ್ಥ ಮಾಡ್ಕೊಂಡಾನ. ಸಾಲುಕ್ಯ ಮನೆತನದೊಳಗಿರುತ್ತೆ. ಎಲ್ಲರೂ ಕೂಡ ಆನಂದವಾಗಿ ಬದುಕು ಮಾಡಬೇಕಾದ್ರೆ ಭಗವಂತ ಒಂದು ತುತ್ತ ಅನ್ನ ಕಡಿಮೆ ಇಟ್ಟಿರಲಿ, ಆನಂದದ ಸ್ವರ್ಗಕ್ಕೆ ಕಡಿಮೆ ಇರಬಾರ್ದು ಅಂತ ಕರೀತಾರೆ. ಬಹಳ ಮಂದಿ ನಾವು ಸಂಪತ್ತು ಗಳಿಸಿವಿ ಅಂದ್ರೂ ಕೂಡ ಮನಿ ಒಳಗ 10 ಅಲ್ಲ 100 ಕೆಜಿ ಬಂಗಾರ ಗಳಿಸಿಟ್ಟಿವಿ ಅಂದ್ರೂ ಕೂಡ, ಕೋಟಿ ರೊಕ್ಕ ಗಳಿಸಿಟ್ಟಿವಿ ಅಂದ್ರೂ ಕೂಡ ಇದು ಯಾವುದು ಕೂಡ ಸಂಪತ್ತಲ್ಲ. ಸಂಪತ್ತಿನೊಳಗ ಶ್ರೇಷ್ಠವಾದ ಸಂಪತ್ತು ಎರಡ ಸಂಪತ್ತು. ಗುಡಿಸಲೊಳಗಿರ್ತಕ್ಕಂಥ ಬಡವನಂದ ಹಿಡ್ಕೊಂಡ ಸಾವಿರಾರು ಕೋಟಿ ಖರ್ಚು ಮಾಡಿ ದೊಡ್ಡ ಮನೆ ಕಟ್ಟಿ ಮನೆಯಾಗದಂದ್ರೂ ಕೂಡ ಎಲ್ಲರಿಗೂ ಕೂಡ ಇರೋದು ಎರಡ ಸಂಪತ್ತ. ಒಂದ ಶರೀರ ಸಂಪತ್ತ, ಇನ್ನೊಂದು ಸಂತಾನ ಸಂಪತ್ತ ಅಂತ. ಎಲ್ಲ ಸಂಪತ್ತ ಐತಿ. ಮುಂಬೈದೊಳಗ ಮುಖೇಶ್ ಅಂಬಾನಿ ಮನಿ ಕಟ್ಟ್ಯಾರ. ಅದಕ್ಕ ಹೆಸರು ಕೊಟ್ಟಾರ ಎಂಟೋಲಾ ಹೌಸ್ ಅಂತ ಹೇಳ್ಕೊಂಡ. ನೆನಪಿರ್ಲಿ, ಮನಿ ಇನ್ನೂ ಹಂಗ ಸುಮ್ಮನೆ ಹಚ್ಚಿ ಬಿಟ್ಟಾರು.
ಆ ಮನಿ ಒಳಗ 600 ಕಾರ್ ನಿಲ್ಲುವಷ್ಟು ಜಾಗ ಐತಿ. ಮ್ಯಾಲ ಹೆಲಿಪ್ಯಾಡ್ ಅದ. ವಿಶೇಷ ಏನು ಅಂತಂದ್ರ ಸುಮ್ಮನೆ ಹಂಗ ಒಂದ ತಿಂಗಳ ಹಂಗ ಸುಮ್ಮನೆ ಹಚ್ಚಿದ್ರ 1ನೇ ತಿಂಗಳದ ಕರೆಂಟ್ ಬಿಲ್ 71 ಲಕ್ಷ ಬಂದೈತಿ. ಅವ್ರದ 71 ರೂಪಾಯಿ ಬಿದ್ದಂತ. ಎಲ್ಲ ಸಂಪತ್ತೈತಿ, ಮನುಷ್ಯಗೆ ನೆಮ್ಮದಿ ಬೇಕಲ್ಲ. ಶರೀರ ಸಂಪತ್ತಿಲ್ಲ ಅಂತಂದ್ರ ಶುಗರ್ ಫ್ಯಾಕ್ಟರಿ ಓನರ್ ತಾದಾನ ಸಕ್ಕರೆ ತಿನ್ನಂಗಿಲ್ಲ. ಯಾಕೆ ಶುಗರ್ ಬೇಕಾಗೈತಿ. ಮನಿ ಒಳಗ 100 ಚೀಲ ಟಾಟಾ ಉಪ್ಪಿಟ್ಟಾನ, ಉಪ್ಪು ತಿನ್ನಂಗಿಲ್ಲ. ಯಾಕ BP ಅದ. ಹಿಂಗ ಕುಂತ್ರ ಒಂದಲ್ಲ 8 ಸಾರಿ ಪುಟ್ಟದ ಕುಂದ್ರಿಸಿ ಎಬ್ಸುವಂತ ಕುತನಿ ಗಾಜದ, ಅದ್ರ ಮ್ಯಾಗ ಕುಂದ್ರಂಗಿಲ್ಲ. ಯಾಕ ಮೂಲವಾದ ಬೇಕಾಗೈತಿ. ಏನ ಸಂಪತ್ತಿದ ತಗೊಂಡ್ ಮಾಡುದೇನದ್ರಿ? ಎಲ್ಲಾ ಸಂಪತ್ತೈತಿ, ಅದನ್ನ ಅನುಭವಿಸಾಕ ಭಗವಂತ ಕೊಟ್ಟಿಲ್ಲ ಅಂತಂದ್ರ ಅದಕ್ಕೆ ಅವ್ರು ಏನಂದ್ರೆ ಸಂಪತ್ತಿನೊಳಗ ಶ್ರೇಷ್ಠವಾದ ಸಂಪತ್ತು ಶರೀರ ಸಂಪತ್ತು. ಅದಕ್ಕಿಂತ ಮುಂದುವರೆದ ಸಂಪತ್ತು ಯಾವುದು ಅಂತಂದ್ರ ಸಂತಾನ ಸಂಪತ್ತು ಅಂತ ಕರೀತಾರ. ಮನಿಯೊಳಗ ಸಂತಾನವಿಲ್ಲ ಅಂತಂದ್ರ ಆ ಮನಿಯೊಳಗ ತಗೊಂಡು ಮಾಡುದೇನೈತೆ ಅಂತಾರ. ಹಂಗ ಆದಯ್ಯ ಮಡಿಯಮ್ಮ ನಿತ್ಯದ ಕೂಡ ಕೃಷಿಯ ಕಾಯಕವನ್ನ ಮಾಡ್ತಾ ಸಾಲುಕ್ಯ ಮನೆತನದೊಳಗ ಬದುಕ ಮಾಡಬೇಕಾದ್ರ ಮದುವೆಯಾಗಿ 10, 12, 15 ವರ್ಷ ಕಳೆಯಿತು. ಮಕ್ಕಳಾಗಲಿಲ್ಲ. ಮಕ್ಕಳಾಗದೇ ಇರುವಂತ ಸಮಯದೊಳಗ ಊರಾಗ ಜನ ಎಲ್ಲ ಅನ್ನದಂದ್ರು, ಆಡಾಡಿದ್ರು. ಇವ ಯಾರು ಏನ್ ಅಂತಾರ ಅಂತೇಳಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಕೊಡವ ಭಗವಂತ ಬಹಳ ದೊಡ್ಡವದ. ಹೆಣ್ಣ ಆಗ್ಲಿ ಗಂಡ ಆಗ್ಲಿ ಬಹಳ ದಿವಸಕ್ಕೆ ಮಕ್ಕಳು ಕೊಟ್ಟಾನಂದ್ರು ಕೂಡ ಗೊತ್ತಂತ ಮಕ್ಕಳನ್ನ ಕೊಡ್ತಾನೆ. ಚಿಂತೆ ಮಾಡಕ್ ಹೋಗ್ಬೇಡ. ಈಗೇನೋ ಶಾಣಪ್ಪನ ಪುರಾಣ ಕೇಳಕತ್ತೀವಲ್ಲ, 1001 ಕೊಟ್ಟವ್ರಿಗೆ ಗಂಡು ಸಂತಾನವನ್ನ, 501 ಕೊಟ್ಟವ್ರಿಗೆ ಹೆಣ್ಣು ಸಂತಾನ ದಯಪಾಲಿಸಿರ್ತಕ್ಕಂಥ ಶರಣಪ್ಪನ ಪುರಾಣ ಕೇಳಿವಿ, ಆತನ ಪವಾಡ ಕೇಳಿವಿ. ಆದ್ರೆ ಯಾರೂ ನೋಡಿಲ್ಲ, ಯಾರೂ ಕಂಡಿಲ್ಲ. ಆದ್ರೆ ನಡೆದಿದ್ದು ಮಾತ್ರ ಸತ್ಯನೇ ಅಲ್ಲ. ಹೋದ ಸಾರಿ ಇದೆ ಶರಣಪ್ಪನ ಪುರಾಣಗಳು ಇಲ್ಲೇ ಕುಂತ ನಮ್ಮ ಶರಣ ಆಯ್ತ ನಮ್ಮ ಮಾವಕ್ಕನಾಥ. ಬಹಳ ಮಂದಿ ಮಾವಕ್ಕನಾಥ ತೊಟ್ಲಾ ಕೊಡ್ಸಿದ ಹೋದ್ರು ಅವ್ರ ಮನೆಗಳು. ಒಂದು ಹೆಣ್ಣು ನೋವು ಜನಿಸ್ಬೇಕು. ಒಳ್ಳೆ ಮರ ಪುರಾಣ ಯಾಕಪ್ಪ, ನಂಬಿಕೆ ಅನ್ನೋದು ಬಹಳ ಮುಖ್ಯ. ಕಲಬುರಗಿ ಶರಣಪ್ಪ ಬೇರೆ ಅಲ್ಲ, ಅರಳಿ ಶರಣಬಸವರ ತಾತ ಬೇರೆ ಅಲ್ಲ. ಯಾಕೆ ನಂಬಿದವನ ಗುರು ಎಲ್ಲೂ ಕೈ ಬಿಟ್ಟಿಲ್ಲ. ನಂಬಬೇಕ, ನಂಬುವಂತ ಭಾವನೆ ನಮ್ಮೊಳಗೆ ಇರಬೇಕ. ಅಂತ ಶರಣಪ್ಪನ ಮಠಕ್ಕೆ ಸದ್ಯಕ್ಕೆ ಇರ್ತಕ್ಕಂಥವ್ರು ದೊಡ್ಡಪ್ಪವರು ಅಂತಂದ್ರೆ ಸದ್ಯ ಅದರವ್ರು. ಅವ್ರಿಗೆ ಸದ್ಯಕ್ಕೆ ಬಹುಶಃ 97-98 ವರ್ಷ. ನೆನಪಿರ್ಲಿವ ಅವ್ರಿಗೆ 8 ವರ್ಷಕ್ಕೆ ಮಕ್ಕಳಾಗ್ಯವಂತ. ಸಾರಿ 87-88 ವರ್ಷ ಅವ್ರಿಗೆ ಎಷ್ಟು ವರ್ಷಕ್ಕೆ ಮಕ್ಕಳಾಗ್ಯವಂದ್ರೆ 82 ವರ್ಷಕ್ಕೊಬ್ಬ ಗಂಡು ಹುಟ್ಟೆನ. ಈಗೂ ಆ ಹುಡುಗರನ್ನ ಮುಂದಿನ ಉತ್ತರಾಧಿಕಾರನ ಕೂಡ ಆತನ ಹೋಗಿ ನೋಡಿ ಬರ್ಬೋದು. 82 ವರ್ಷಕ್ಕೆ ಮಗ ನೋಡ್ತಾರೆ. ಯಾಕೆ ಭಗವಂತ ಬಾಳ ದಿವಸಕ್ಕೆ ಕೊಡ್ತಾನಂದ್ರು ಕೂಡ ಚಲೋ ಮಕ್ಕಳನ್ನ ಕೊಡ್ತಾನ. ಆದ ಜನಗಳು ಅಂತಾರ ತಿಳ್ಕೊಂಡು ಚಿಂತೆ ಮಾಡ್ಕೊಂತ ಕುಂದ್ರದಲ್ಲ. ಭಗವಂತ ನೀ ಹೆಂಗ್ ಇರ್ಬೇಕಂತ ತಿಳ್ಕೊಂಡು ಬದುಕು ಮಾಡ್ಕೊಂತ ಹೋಗ್ಬೇಕಂತಾರಲ್ಲ. ಹಂಗ ಅರಳ ಗುಂಡಿಗೆ ಗ್ರಾಮದೊಳಗ ಆದಯ್ಯ ಮಡಿಯಮ್ಮ ಅವ್ರದ್ದು ಒಂದೇ ಒಂದು ಚಿಂತೆ ಏನು ಅಂತಂದ್ರ, ಉಣ್ಣಾಕ ಅನ್ನ ಇಲ್ಲದ್ರು ಕೂಡ ಚಿಂತಿಲ್ಲ, ತೊಡಾಕ ಬಟ್ಟೆ ಇಲ್ಲದ್ರು ಕೂಡ ಚಿಂತಿಲ್ಲ, ಇರಾಕ ಸೋರ್ ಇಲ್ಲದ್ರು ಕೂಡ ಚಿಂತಿಲ್ಲ. ಯಾಕೋ ಬದುಕ ಮಾಡ್ಯಾವ. ಆದ್ರೆ ಸಮಾಜ ಬಂಜೆ 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 ಅನ್ನುವಂತ ಶಬ್ದವನ್ನು ನಿಂದನೆ ಮಾಡ್ಲಿಕ್ಕೆ ಬಂಜೆಯ ಮನಿಯೊಳಗ ಬಂಜೆಯ ಮನಿಯೊಳಗ ಬಂಗಾರಗಳ ಕಲ್ಲ ಬಂದು ಕೊಟ್ಟಾಗ ಸೊಸಿಲ್ಲ ಮಾನವನಿಗೆ ಬಂದಿ ಮುಡಿಯಾಕ ಮಗನಿಲ್ಲ. ಬಲಕರಿಲ್ಲದ ಬಲ್ಯಾಜ್ಞಾತನ ದೈವ ಬಲಕರಿಲ್ಲದ ಬಲ್ಯಾಜ್ಞಾತನ ದೈವ ಬಾಡಿಗೆಯನ್ನು ದುಡಿದಾಗ ಬಾಡಿಗೆಯನ್ನು ದುಡಿದಾಗ ಬಾಳಿಗೆಯ ಆಸುಂದಿ ಬೀರಿಸಿ ಒಗದಾಗ ಬಾಳೆ ಆಸುಂದಿ ಬೀರಿಸಿ ಒಗದಾಗ
ಬಂಜೆಯ
ತಾಯಿಯನ್ನು ಹೊತ್ತಾಳಿ ಒಂದು ದೇವರಲ್ಲ, ಎರಡು ದೇವರಲ್ಲ. ಊರೊಳಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಾಲಯ. ನಿತ್ಯ ನಿತ್ಯ ಕೂಡ ಹೋಗಿ ತುಪ್ಪದ ದೀಪ ಹಚ್ಚಿ ಬೇಡಿಕೊಳ್ಳಕತ್ತಾಳೆ. ಏನು ಅಂತಂದ್ರೆ, ಹೇ ಮಲ್ಲಯ್ಯ, ನನಗೆ ಬಹಳ ಬೇಡ, ಒಂದು ಹೆಣ್ಣ ಆಗಲಿ, ಒಂದು ಗಂಡ ಆಗಲಿ, ಅದು ನನ್ನ ಜೊತೆಗೆ ಬಹಳ ದಿವಸ ಇರುವುದು ಬೇಡ. ಹಿಂಗ ಒಂದು ತಾಸು ಹುಟ್ಟಿ ತಾಸನ್ಯಾಗ ಸತ್ತು ಹೋಗ್ಬಿಡ್ಲೇವಾ, ಆದ್ರೆ ಸಮಾಜ ಬಂಜೆ 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 ಅನ್ಲಿಕ್ಕತ್ತದೆ. ಮನೆಯ ಭಾರದಕ್ಕಿಂತ, ಸಂಸಾರದ ಭಾರದಕ್ಕಿಂತ ಆ ಬಂಜೆ 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 ಎನ್ನುವಂತ ಶಬ್ದದ ಭಾರವನ್ನ ಹೊರಾಕ ನನ್ನ ಕಡೆಯಿಂದ ಆಗುದಪ್ಪ. ಒಂದು ಹೆಣ್ಣಾಗಲಿ ಗಂಡಾಗಲಿ ಮಗುವಿನ ಕೊಡು ಅಂತ ತಿಳ್ಕೊಂಡು 10 ದೇವರಿಗೆ ಹರಕೆಯನ್ನು ಬರ್ಲಿಕ್ಕತ್ತಾಳೆ ಪತಿಯಾಗಿರ್ತಕ್ಕಂಥ ಆದೈನವರು ಅಂತಾರೆ. ಹುಚ್ಚಿ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೊಂತ ಪುತ್ರ ಬರುವುದು ಏನದ ಲಾಭ? ಕೊಡುವಂತ ಭಗವಂತ ಬಹಳ ದೊಡ್ಡವದಾನ, ಇಂದಲ್ಲ ನಾಳೆ ಕೊಟ್ಟೆ ಕೊಟ್ಟ. ಅದ್ರಾಗ ನಮ್ಮ ಮಂದಿ ಹೆಂಗ ಅಂತಂದ್ರ, ಈ ಊಟಕ್ಕೆ ಕುಂತೀವಿ ಅಂತಂದ್ರೆ ಊಟ ಮಾಡ್ಬೇಕಾದ್ರೆ ಕೊನೆಯದಾಗಿ ಯಾವ್ದಕ್ಕ ಮುಕ್ತಾಯ ಮಾಡ್ತೇನೆ ಊಟನ? ಈ ಮನ್ಯಾಗ ರೊಟ್ಟಿ ಪಲ್ಯ ಚಪಾತಿ ಏನೆಲ್ಲ ಸ್ವೀಟ್ ಏನೆಲ್ಲ ಮಾಡಿರಲ್ಲ, ಕೊನೆಯದ ಊಟ ಯಾವ್ದಕ್ಕೆ ಮುಗಿಸ್ತೀರಿ? ಯಾವ್ದಕ್ರಿ? ಹೌದಲ್ಲ, ಹಿರಿಯರಿಗೆಲ್ಲ ಗೊತ್ತೈತಿ. ಊಟದೊಳಗೆ ಬೆಳೆ ಅನ್ನ ಊಟ ಮಾಡಿದ್ರೆ ಊಟಕ್ಕೆ ಮುಕ್ತಾಯ. ನೋಡ್ರಿ ಹಿರಿಯ ಎಷ್ಟು ಜನರು ಅವಾಗಿನ ಮಂದಿ ಊಟದೊಳಗ ಬೆಳೆ ಅನ್ನ ಊಟ ಮಾಡಿದ ಮ್ಯಾಗ ಮುಂದೆ ನೀವು ಪಂಚಮೃಷ್ಟಾನ ತಂದಿರಿ. ಅಯ್ಯ ನಾನು ಈಗಲೇ ಬೆಳೆ ಅನ್ನವನ್ನೆಲ್ಲ ಮುಚ್ಚಕ ತಂದು ಕೊಡ್ಬೇಕಿಲ್ಲ ಅಂತಿರಲ್ಲ. ಅಂದ್ರ ಊಟದೊಳಗ ಬೆಳೆ ಅನ್ನ ಊಟ ಮಾಡಿದ್ರ ಊಟಕ್ಕೆ ಮುಕ್ತಾಯ, ತಲೆಯಾಗ ಬೆಳೆ ಕೂದ ಆಗುವಂತಂದ್ರ ಸಂಸಾರಕ್ಕೆ ಮುಕ್ತಾಯ ಅಂತ ಕರೆದ ನಾಂದಿದ್ದಲ್ಲ. ಮತ್ತೆ ನಿಮ್ಮಂತ ಹಿರಿಯರೇ ನಿಮ್ಮ ಮಾತ ಅಲ್ಲ, ಎಷ್ಟು ಜಾಗೃತಿ. ಮಕ್ಕಳ ಹಡಿಬೇಕಂತಂದ್ರ ಮಕ್ಕಳ ಹಡಿಯಾಕ ಒಂದು ವಯಸ್ಸು ಐತೆ ಅಂತೀರಿ. ಹೌದಲ್ಲ ಏನ್ರಿ? ಹಬ್ಬಪ್ಪ ಅಂದ್ರೆ ಒಂದು 40 ವರ್ಷ ಮಕ್ಕಳು ಆಗಿರ್ಬೇಕು. 60 ವರ್ಷ ಆತಂದ್ರೆ ಮಕ್ಕಳ ವಯಸ್ಸು ಮುದೈತಾಳ್ರಿ ಅಂತ ಹೇಳ್ತಾರೆ ಬಹಳ ಮಂದಿ. ನೆನಪಿಡ್ಲಿಪ್ಪ, ಕೊಡುವಂತ ಭಗವಂತ ಇಷ್ಟ ಕೊಡ್ಬೇಕ ಹಿಂಗ ಕೊಡ್ಬೇಕಂತಲ್ಲ. ಮಕ್ಕಳ ಹಡಿಯಾಕ ಇಷ್ಟ ವಯಸ್ಸು ಅಂತೇನಿಲ್ಲ, ಅದು ವಯಸ್ಸು ಆಗಿರ್ಲಿ. 70, 80 ವರ್ಷ, 90 ವರ್ಷ, 95 ವರ್ಷ, ಮೊನ್ನೆ 92 ವರ್ಷದ ಮುದಿಗೆ 4 ಮಕ್ಕಳು ಹಡ್ದಾರ ನೋಡ್ಬೇಕಾದ್ರೆ. ಅದಕ್ಕ ಅವ್ರು ಏನಂದಾರಂತಂದ್ರ, ಮುದುಕಿಯಾಗಿದ್ದರು ನಾನು ಮಕ್ಕಳ ಹಡಿವಾಕಿ, ಮುದುಕಿಯಾಗಿದ್ದರು ನಾನು ಮಕ್ಕಳ ಹಡಿವಾಕಿ, ಹುಡುಗ ನಾನು ರಾಜಿ ಇದ್ದರೆ ಯಾರ ಅಂಜಿಕೆ, ನನಗ ಯಾರ ಅಂಜಿಕೆ, ಮುದುಕಿಯಾಗಿದ್ದರು ಮಕ್ಕಳ ಹಡಿವಾಕಿ, ಹುಡುಗ ನಾನು ರಾಜಿ ಇದ್ದರೆ ಯಾರ ಅಂಜಿಕೆ, ನನಗ ಯಾರ ಅಂಜಿಕೆ, ನನಗ ಯಾರ ಅಂಜಿಕೆ. ಮುದುಕಾಮುಖಿ ಮನಸ್ಸು ಒಂದಿತ್ತಂದ್ರೆ ಯಾರಿಗೆ ಹೆದರ್ಬೇಕಾಗಿಲ್ಲ. ಮಕ್ಕಳಿಗೆ ಎಷ್ಟು ವಯಸ್ಸಾದ್ರೂ ಇರ್ತದ. ಆದ್ರೆ ಕೊಡುವಂತ ಭಗವಂತ ಸುಮ್ಮನೆ ಕೊಡುವುದಿಲ್ಲ. ಬಂಗಾರವನ್ನ ತಿಕ್ಕಿದಂಗೆಲ್ಲ 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 ಹೊಳಪು ಜಾಸ್ತಿ ಬರ್ತದೆ. ಗಂಧವನ್ನ ತೇದಂಗೆಲ್ಲ 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 ಸುವಾಸನೆ ಜಾಸ್ತಿ ಬರ್ತದೆ. ಭಗವಂತ ಕಷ್ಟವನ್ನ ಕೊಟ್ಟಂಗೆಲ್ಲ ಕೊಟ್ಟಂಗೆಲ್ಲ ಗಟ್ಟಿ ಆಗದಂತ ಮನುಷ್ಯನ ಮನಸ್ಸ ಹಂಗ ಕೊಡವು ಎಂದಿದ್ರು ಕೂಡ ಕೊಟ್ಟೆ ಕೊಡ್ತಾನೆ. ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಒಚ್ಚಿ ನಡಿ ಕೆಲಸ ಮಾಡಬಾ ಅನ್ನಂತ ಆದಯ್ಯ. ಯಾವಾಗ ಈ ಮಾತಂದ ಅಂದಾಕ್ಷಣವೇ ಅವಾಗ ಮಡದಿಯಾಗಿರ್ತಕ್ಕಂಥ ಮಾದಮ್ಮ ತಾಯಿ ನಿತ್ಯರು ಕೂಡ ಬದುಕು ಮಾಡ್ತಾರೆ. ಬದುಕು ಮಾಡುವಂತ ಸಮಯದೊಳಗ ಆದಯ್ಯನ ತಮ್ಮನಾಗಿರ್ತಕ್ಕಂಥ ಮಲಕಪ್ಪ, ಆತನ ಮಡದಿಯಾಗಿರ್ತಕ್ಕಂಥ ಸಂಗಮಮ್ಮ, ಅಣ್ಣ ತಮ್ಮ ಬಹಳ ಚಂದ ಬದುಕು ಮಾಡಕತ್ತಿದ್ರು. ಅಕ್ಕ ತಂಗಿ ಬಹಳ ಚಂದ ಒಬ್ಬರಿಗೊಬ್ರು. ಅಕ್ಕ ಏನಾದ್ರು ಕೆಲಸ ಮಾಡಕತ್ರ ತಂಗಿ ಸಹಾಯ ಮಾಡ್ತಿದ್ರು, ತಂಗಿ ಏನಾದ್ರು ಕೆಲಸ ಮಾಡಕತ್ರ ಅಕ್ಕ ಸಹಾಯ ಮಾಡ್ತಿದ್ರು. ಬಹಳ ಚಂದ ಹೊಂದಾಣಿಕೆ ಬದುಕದ. ಆದ್ರೆ ಒಂದೇ ಒಂದು ಕೊರತೆ, ಮಕ್ಕಳಿಲ್ಲ ಇರ್ತಕ್ಕಂಥ ಕೊರತೆ ಬಿಟ್ಟರೆ ಇನ್ನು ಯಾರು ಕೂಡ ಇಲ್ಲ. ಹೀಗಿರುವಂತ ಸಂದರ್ಭದೊಳಗ ಶಿವನ ಒಡ್ಡೋಲಗದೊಳಗ ನಂದಿನಾಥನಿಗೆ ಶಿವ ಹೇಳ್ತಾನಂತೆ, ಅರಳಗುಂಡಿಗೆ ಗ್ರಾಮದೊಳಗೆ ಜನಿಸಬೇಕ. ಯಾರ ಉದರದೊಳಗೆ ಜನಿಸ್ಬೇಕಂತ ಕೇಳಿದಾಗ ಶಿವ ಹೇಳ್ತಾನಂತೆ, ಸಂಗಮ್ಮನ ಉದರದೊಳಗ ಹುಟ್ಟಿ ಹೆತ್ತ ತಾಯಿ ಸಂಗಮ್ಮ ಆದ್ರ ಪಡೆದ ತಾಯಿ ಮಡಿಯಮ್ಮ. ಹಡೆದ ತಾಯಿ ಒಬ್ಬಳಾದರೆ ಪಡೆದ ತಾಯಿ ಒಬ್ಬಳು. ಕಾರಣ
ನಿನ್ನನ್ನ ಹಡೆಯುವಂತ ತಾಯಿ ಒಬ್ಬಳದಲ್ಲಪ್ಪ, ನಿನ್ನನ್ನ ಪಡ್ಕೊಂಡು ಬೆಳೆಸುವಂತ ತಾಯಿ ಒಬ್ಬಳದನ್ನು ತಿಳ್ಕೊಂಡು ಹೇಳಿದಾಗ ಅವಾಗ ನಂದಿನಾಥ ಅಂತಾನಪ್ಪ, ಸೀದಾ ಮಡಿಯಮ್ಮನ ಗರ್ಭ ಹುಟ್ಟಿಸೋದಾಗಿತ್ತಲ್ಲ, ಸಂಗಮದಲ್ಲಿ ಜನಿಸಿ ಆತ ಹಿಂದೆ ಯಾಕಾಗತ್ತೆ ಅಂದಾಗ ಅವಾಗ ಶಿವನಂತನೇ ಪೂರ್ವ ಜನ್ಮದ ಪ್ರಾರಂಭ ಕರ್ಮ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರ ತಮ್ಮ, ಹಿಂದಿನ ಜನ್ಮದೊಳಗ ಮಡಿಯಮ್ಮ ಪುಣ್ಯ ಮಾಡಿಲ್ಲ, ಕರ್ಮ ಮಾಡಿಲ್ಲ. ಯಾಕ? ಇವಾಗ ಏನು ಬಹಳ ದೊಡ್ಡದಲ್ಲ, ಒಂಚೂರು ನಾವು ಚಲೋ ಅದೀವಿ, ನಮ್ಮ ಮನೆ ಮೇಲೆ ಮಾಡಿ ಮನೆ ಕಟ್ಟೀವಿ, ನಮ್ಮ ಮನೆ ಮಗಳು ಕುಡಿಸೋ ಮನೆ, ನಮ್ಮ ಮನೆಗೂ ಮಕ್ಕಳದಾವ, ಆ ಮನೆಗೂ ಮಕ್ಕಳದಾವ. ನಮ್ಮ ಮನೆಗಿನ ಮಕ್ಕಳ ನಮ್ಮ ಮನಿ ಪರಿಸರ ತಕ್ಕಂತೆ ಚಲೋ ಬಟ್ಟೆ ಹಾಕೊಂಡು ನಮ್ಮ ಮಕ್ಕಳದಾವ. ಮಗನ ಮನೆಗಿರ್ತಕ್ಕಂಥ ಗುಡಿಸು ಮನೆ ಮಕ್ಕಳು ಆ ಮನೆ ಪರಿಸ್ಥಿತಿ ಹೆಂಗಿರ್ತ, ಬದುಕು ಹೆಂಗಿರ್ತ ಹಂಗಿರ್ತಾವ. ಮೂಗನ್ಯಾಗ ತುಪ್ಪು ಸುಡ್ತಿರ್ತೈತಿ, ಒಮ್ಮೆ ಈ ಕೈಲಿ ವರ್ಷಿನ್ಯ, ಒಮ್ಮೆ ಈ ಕೈಲಿ ವರ್ಷಿನ್ಯ. ಶಿಂಬಳ ವರ್ಷಕೊಂಡು ಬಂದ್ವಿ ನಾವು ಸಣ್ಣವರಿದ್ದಾಗ, ಹರಚೆಡಿ ಹಾಕೊಂಡ ಯಾಕ ಆಗಿನ ಪರಿಸ್ಥಿತಿ, ಮಂತನ ಪರಿಸ್ಥಿತಿ ಹೆಂಗಿರ್ತಾನೆ ಹೋಗಿರ್ತಾವಲ್ಲ. ಸಣ್ಣ ಮಕ್ಕಳಿಗೆ ಎಂದೂ ಕೂಡ ಭೇದ ಭಾವ ಇಲ್ಲ. ಸಣ್ಣ ಮಕ್ಕಳಂದ್ರೆ ದೇವರ ಸಮಾನ ಅಂತ ನಾವು ನಮ್ಮ ಮನೆಗೆ ನಮ್ಮ ಮಕ್ಕಳಾಗಿರ್ಲಿ, ಮಗನ ಮನೆಗೆ ನಮ್ಮ ಮನೆ ಮಕ್ಕಳಾಗಿರ್ಲಿ, ಭೇದ ಭಾವ ಮಾಡಬಾರ್ದು. ಹಿಂಗ ಬರುವಂತ ಸಮಯದೊಳಗ ಮಡಿಯಮ್ಮ ತಾಯಿ ಹಿಂದಿನ ಮಕ್ಕಳುಡೆ ಅಸಹ್ಯ ಪಟ್ಟ. ಅಸಹ್ಯ ಪಟ್ಟಿದ್ದಕ್ಕಾಗಿ ಆಕೆ ಈ ಜನರು ಮಕ್ಕಳಿರ್ತಮ್ಮ ಅಂದು ನೆನಪಿರ್ಲಿ ತಾಯಿ. ಶರಣಬಸವನ ತಾತನವರು ಯಾರು ನಂಬ್ಯಾರ ನಂಬಿದವರು ಎಂದೂ ಕೂಡ ಕೈ ಬಿಟ್ಟಿಲ್ಲ. ಎಲ್ಲೆಲ್ಲಿ ಶರಣಬಸವರ ತಾತನವರು ಪುರಾಣವನ್ನು ಹೇಳ್ಯಾರ, ಯಪ್ಪ ಯಾರ ಮಕ್ಕಳನ್ನು ತಿಳ್ಕೊಂಡು ಬಂದಾರ, ಉಡಿ ತುಂಬಿದ್ರೆ ವರ್ಷ ತುಂಬಿದ್ರು ಮಕ್ಕಳಾಗವೆ. ಯಾಕ? ಹೆಸರು ಶರಣಬಸವರ ತಾತ, ಪುರಾಣ ಕೂಡ ಶರಣಪ್ಪನ ಪುರಾಣ, ಇಬ್ರು ಬಂದ. ಯಾವ ಸಮಯದೊಳಗೆ ಸದ್ಗುರು ಅಂತ ಹೆಂಗೆ ಕೊಡ್ತಾನೋ ಗೊತ್ತಿಲ್ಲ. ಎಮ್ಮಿಗನೂರ ಜಡೇಶಿದ್ದ ಶಿವಯೋಗಿ ಹತ್ರ ಆಗರ್ಭ ಶ್ರೀಮಂತರಾಗಿರ್ತಕ್ಕಂಥ ಊರಿನ ಗೌಡ ಗೌಡಿಶಾನಿ ಮಕ್ಕಳಾಗಿದ್ದೀರ. ಎಲ್ಲಾ ಸಂಪತ್ತದ, ಒಂದಲ್ಲ ಎರಡಲ್ಲ 100 ಎಕರೆ ಭೂಮಿ ಅದ, ಮನಿ ಒಳಗ ಮಣಗಟ್ಲೆ ಬಂಗಾರ ಐತಿ, ಶಿರಿಯ ಸಂಪತ್ತು ಯಾವಕ್ಕೂ ಕೊರತಿಲ್ಲ. ಇರೋದು ಒಂದ ಮಕ್ಕಳ ಚಿಂತೆ. ಯಾರೋ ನಿಮ್ಮಂತವ್ರು ಹೇಳಿದ್ರಂತ, ಇಲ್ಲ ಎಮ್ಮಿಗನೂರು ಜಡೇಶಿದ್ದಪ್ಪ ಅಂತದಾನ, ಅತನಂತರ ಹೋದ್ರು ಮಕ್ಕಳ ಕೇಳಿ ಮಕ್ಕಳು ಕೊಡ್ತಾರ. ಮೊದಲ ಗೌಡಿಗೆ ಬಂತಾನ, ಮನಿ ಒಳಗ ಬಂಡಿ ಹೌದು ಅಂತಕ್ಕಂಥ ಕಿಲ್ಲೆ ಊರಿ ಗೌಡ ಅದ್ಭುತ ರುಮಾಸ ತಗೊಂಡಿದ್ದ ರೆಡಿ ಆಗಿ ಏನು ಜಡಕಂದ್ರ ಬರಬೇಕಾದ ಗುರುವಿನ ಸನ್ನಿಧಾನಕ್ಕೆ 3 ಜಾಗಕ್ಕೆ ಎಂದು ಕೂಡ ಬರೇ ಕೈಗೆ ಹೋಗ್ಬಾರ್ದು. ನೀವು ಬಡವರ ಇರಿ, ಶ್ರೀಮಂತರ ಇರಿ, 3 ಜಾಗ ಎಂದು ಕೂಡ ಬರೇ ಕೈಲಿ ಹೋಗ್ಬಾರ್ದು. ಯಾವ 3 ಜಾಗ ಅಂತಂದ್ರ, ಒಂದು ಮಕ್ಕಳಿದ್ದ ಮನಿ, ಇನ್ನೊಂದು ಗುರುವಿನ ಸನ್ನಿಧಾನ, ಮತ್ತೊಂದು ದೇವಸ್ಥಾನ. ನೀವೆಂತ ಕಡು ಬಡವರಿದ್ರೂ ಕೂಡ ಮಕ್ಕಳಿದ್ದ ಮನೆ ಹೋಗಿ 5 ರೂಪಾಯಿ ಬಿಸಿಟ್ ಬಂಡ ತಗೊಂಡ್ರಿ, ಹಂಗ ಹೋಗ್ಬಾರ್ದು. ಗುರುವಿನ ಸನ್ನಿಧಾನಕ್ಕೆ ಹೋಗ್ಬೇಕನ್ನಾಗಿತ್ತಂದ್ರೆ ಹಣ್ಣು ಕಾಯಿ ಕರ್ತ ತಗೊಂಡು ಹೋಗ್ತೀರಿ, ದೇವಸ್ಥಾನಕ್ಕೆ ಹೋಗ್ಬೇಕನ್ನಾಗಿತ್ತಂದ್ರೂ ಕೂಡ ಕಾಯಿ ತಗೊಂಡು ಹೋಗ್ತೀರಿ. ಕಾಯಿ ಯಾಕೆ ಹೋಯ್ತಾರೆ ಅಂತ ಮುಂದೆ ಸಂದರ್ಭ ನಿಮ್ಗೆ ತಿಳಿಸ್ತೇನೆ ಸಮಯ ಬಂದ. ಹಂಗ ಹೋಗ್ಬಾರ್ದು ಅಂತಾರ. ಸರಿ, ಹಾಗಾದ್ರೆ ಏನ್ ಮಾಡ್ಬೇಕ? 1 ಡಜನ್ ಬಾಳೆಹಣ್ಣು ತಗೊಂಡು ಹೋಗೋಣ ಅಂತ ತಿಳ್ಕೊಂಡು 1 ಡಜನ್ ಬಾಳೆಹಣ್ಣು ತಗೊಂಡ್ರು. ಗೌಡ ಗೌಡಿಶಾನಿ ಬಂಡೆ ಕುಂತ್ಕೊಂಡಾರ. ಎಮ್ಮಿಗನೂರಿಗೆ ಬಂದ್ರೆ